ಬಿಗ್ ಬಾಸ್ ಸೀಸನ್ 3 ಸ್ಟಾರ್ಟ್ ಆಗೋ ಟೈಮಲ್ಲಿ ಐ ವಾಸ್ ಸಪೋಸ್ ಟು ವರ್ಕ್. ನಾನು ಅದಕ್ಕೆ ವರ್ಕ್ ಮಾಡಬೇಕು ಅಂತ ನಾನು ಮುಂದೊಂದು ದಿನ ಬಿಗ್ ಬಾಸ್ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾರೋ ನಾನು ಈ ಶೋ ಅಲ್ಲಿ ಇವಾಗ ಎಲ್ಲರೂ ವರ್ಕ್ ಮಾಡಿದ್ರೆ ನೆಕ್ಸ್ಟ್ ಅದಂಗೆ ಕಷ್ಟ ಆಗ್ಬೋದು. ಮೆಂಟ್ಲೇನು ಲಕ್ಷ ಸಂಬಳ ಬರ್ತಾ ಇದೆ, ಬಿಗ್ ಬಾಸ್ಗೆ ಹೋಗ್ಬೇಕು ಯಾವತ್ತೋ ಒಂದಿನ ನನ್ಗೆ ಕೆಲಸ ಬಿಟ್ಟು ಹೋಗ್ತದೆ. ಕೆಲಸ ಮಾಡೋಣ, ಕೈಯಲ್ಲಿ ಮೊಬೈಲ್ ನಾನೇ ವಿಡಿಯೋ ಮಾಡ್ತೀನಿ, ಯೂಟ್ಯೂಬಲ್ಲಿ ಹಾಕ್ತೀನಿ. 298 ರೂಪಾಯಿ 398 ರೂಪಾಯಿ 1 GB ಡೇಟಾ ಇದೆಯಲ್ಲ, ಆ ಟೈಮಿಂಗ್ಸ್ ಟಿವಿ ಚಾನಲ್ಗಳಲ್ಲಿ ಕಂಪಲ್ಸರಿ ಅದಕ್ಕೆ ಪ್ರಮೋಷನ್ಗೆ ಬಜೆಟ್ ಕೊಡಬೇಕು. ತೆಲುಗು ತಮಿಳೆಲ್ಲ ಫ್ರೀ ಆಗುತ್ತೆ. ತೆಲುಗು ತಮಿಳು ಹಿಂದಿ ಸಿನಿಮಾಗಳದೆಲ್ಲ ಅಮಿತಾಬ್ ಬಚ್ಚನ್ ಆ ಸಿನಿಮಾ ಬಂತು, ವಿಜಯ್ ದಿ ಸಿನಿಮಾ ಬಂತು, ಮಹೇಶ್ ಬಾಬು ದಿ ಸಿನಿಮಾ ಬಂತು, ಎಲ್ಲ ಫ್ರೀ. ಕನ್ನಡದ ಒಂದು ಸಿನಿಮಾದ ಪ್ರಮೋಷನ್ ಮಾಡಬೇಕು ಅಂತಂದ್ರೆ ಕನ್ನಡದ ವಿಷಯಗಳನ್ನು ಮಾತಾಡಿದಾಗ ಅದಕ್ಕೆ ರೇಟಿಂಗ್ ಬರಲ್ಲ, ಅದಕ್ಕೆ TRP ಇರಲ್ಲ. ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಸಾಕಷ್ಟು ಮೆಸೇಜ್ಗಳು ಬರ್ತದೆ, ಸರ್ ನಮ್ಮ ಆಫೀಸ್ ಇವತ್ತು ಓಪನ್ ಇದೆ, 150-200 ವೆಹಿಕಲ್ಸ್ ಬೈಕ್ ಬಂದಿದ್ದು ನನ್ನ ಹಿಂದೆ. ಯು ಬಿಲೀವ್ ಇಟ್ ಆರ್ ನಾಟ್, 5,000 to 6,000 ಕಮೆಂಟ್ ಕಿರಿಕಿರಿ ಬರಬೇಕು ಅಂತ. ಸೀಸನ್ 3 ಮುಂಚೆ ನಾನು ಬಿಟ್ಟೋಗಿದ್ದು. ಸೀಸನ್ 4 ನನಗೆ ಫೋನ್ ಬಂತು, ಕನ್ನಡ ಹೋರಾಟಗಾರ ಅಂತ ಕರೆಸ್ಕೊಳ್ಳೋ ಅವಶ್ಯಕತೆ ಇದೆ. ಆ ಗ್ಯಾಪಲ್ಲಿ ಏನಾಗೋಯ್ತು, ಬಿಗ್ ಬಾಸ್ ಸೀಸನ್ 3 ಸ್ಟಾರ್ಟ್ ಆಯ್ತು. ಬಿಗ್ ಬಾಸ್ ಸೀಸನ್ 3 ಸ್ಟಾರ್ಟ್ ಆಗೋ ಟೈಮಲ್ಲಿ ಐ ವಾಸ್ ಸಪೋಸ್ ಟು ವರ್ಕ್. ನಾನು ಅದಕ್ಕೆ ವರ್ಕ್ ಮಾಡಬೇಕು ಅನ್ನೋ ಥರ ಆಯಿತು. ಸೀಸನ್ 3 ಬಿಗ್ ಬಾಸ್ ವರ್ಕ್ ಮಾಡಿ ನೀವು ಅಂತ. ಬಿಗ್ ಬಾಸಲ್ಲಿ ಯಾರಾದರೂ ಬಿಹೈಂಡ್ ದ ಸ್ಕ್ರೀನ್ ವರ್ಕ್ ಮಾಡಿ ಬಿಗ್ ಬಾಸ್ನ ಆಳ ಅಗಲ ಎಲ್ಲ ಗೊತ್ತಿದ್ರೆ ಅವರು ಮತ್ತೆ ಬಿಗ್ ಬಾಸ್ ಶೋ ಒಳಗಡೆ ಹೋಗೋದು ಕಷ್ಟ. ಬಿಕಾಸ್ ಅದ್ರ ಪ್ಯಾಟರ್ನ್ ಗೊತ್ತಾಗ್ಬಿಟ್ಟಿರುತ್ತೆ, ಅದ್ರ ಸ್ಟೈಲ್ ಗೊತ್ತಾಗುತ್ತೆ. ಸೊ ಅದು ಪ್ಲಸ್ ಆಗ್ಬೋದು ಅನ್ನೋ ಕಾರಣಕ್ಕೆ ಅವ್ರು ಮತ್ತೆ ಬಿಗ್ ಬಾಸ್ಗೆ ಹೋಗಕ್ಕೆ ಆಗಲ್ಲ. ಸೊ ಐ ಸೆಡ್ ಇಲ್ಲ, ನಾನು ಮುಂದೊಂದು ದಿನ ಬಿಗ್ ಬಾಸ್ಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಾರೋ ನಾನು ಈ ಶೋ ಅಲ್ಲಿ ಇವಾಗ ಎಲ್ಲಾದರೂ ವರ್ಕ್ ಮಾಡಿದ್ರೆ ನೆಕ್ಸ್ಟ್ ಅದಂಗೆ ಕಷ್ಟ ಆಗ್ಬೋದು ಅಂತ. ಅವಾಗ ಅಲ್ಲೇ ಈ TVಯಲ್ಲಿ ಇದ್ದವರೇ ಕೆಲವರು ಹೇಳಿದರೆ, ಏನಂತ ಹೋಗ್ತೀಯ ಗುರು ಬಿಗ್ ಬಾಸ್ಗೆ ಅಂತ. ಇಲ್ಲ ಗುರು, ಇದೆ ತಲೆಯಲ್ಲಿದೆ ಗುರು, ಯಾವತ್ತೋ ಒಂದಿನ ಹೋಗ್ತೀನಿ ನಾನು ಬಿಗ್ ಬಾಸ್ಗೆ ಅಂತೇಳಿ. ಅಂತ ಏನು ಮಾಡ್ತೀನಿ ಅಂತ ಹೆಂಗರಿಗೆ ಅಂತ, ಏನಿಲ್ಲ ರಿಸೈನ್ ಮಾಡ್ತೀನಿ. ಮೆಂಟ್ಲೇನೋ ಲಕ್ಷ ಸಂಬಳ ಬರ್ತಾ ಇದೆ, ಬಿಗ್ ಬಾಸ್ಗೆ ಹೋಗ್ಬೇಕು ಯಾವತ್ತೋ ಒಂದಿನ ಅಂದ್ಬಿಟ್ಟು ಕೆಲಸ ಬಿಟ್ಟು ಹೋಗ್ತಾರೇನೋ ಅಂತ. ಇಲ್ಲ ಗುರು, ನನ್ನದು ಇದೇ ತಲೆಯಲ್ಲಿದೆ, ನಾನು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಸೊ ಹಂಗೆ ಹೋಗ್ತೀನಿ ಅಂತೇಳಿ ಪರಮ್ ಸರ್ಗೆ ಅಪ್ರೋಚ್ ಮಾಡಿ ಹೇಳಿ ಕನ್ವಿನ್ಸ್ ಆಗಲಿಲ್ಲ ಪಾಪ ಅವರು. ನೀವೇನು ರೀ, ನಿಮ್ಗೆ ಒಳ್ಳೆ ತಲೆ ಇದೆ, ಒಳ್ಳೆ ಬ್ರೈನ್ ಇದೆ, ಕ್ರಿಯೇಟಿವ್ ಹುಡುಗ ಇದ್ದೀರಿ, ಇರಿ ಆರಾಮಾಗಿ ಏನೋ ಮಾಡೋಣ, ಬೇರೆ ಶೋಸ್ ಮಾಡೋಣ, ಹಂಗೆ ಮಾಡಿ ಹಿಂಗೆ ಮಾಡೋಣ ಅಂದರು. ನಾನು ಇಲ್ಲ ಸರ್, ನಾನು ಸ್ವಲ್ಪ ಡಿಜಿಟಲ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತಿದ್ದೀನಿ, ಮಾಡ್ತೀನಿ ಅಂತ ಅಂದ್ಬಿಟ್ಟು ಕೆಲಸ ಬಿಟ್ಟು ಹೊರಗಡೆ ಬಂದವನು ಅಷ್ಟರೊಳಗೆ ಏನು ಮಾಡಿಬಿಟ್ಟಿದೆ, ನನ್ನ ಕಿರಿಕೀರ್ತಿ ಹೆಸರು ರಿಜಿಸ್ಟರ್ ಆಗ್ಬಿಟ್ಟಿದ್ದಲ್ಲ, ಅಷ್ಟರೊಳಗೆ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ಗಳಲ್ಲಿ ನಾನು ಪೇಜ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಅಟ್ ದ ಸೇಮ್ ಟೈಮ್ ನಾನು ಹೊರಗಡೆ ಬಂದು ಅಂದ್ಕೊಂಡೆ, ಏನು ಮಾಡ್ತಾ ಇದ್ದೀನಿ ನಾನು. ಕ್ಯಾಮ್ರಾದಿಂದ ಹೊರಗಡೆ ಬಂದೆ, ಈ TVಯಲ್ಲಿ ಏನು ಆನ್ ಸ್ಕ್ರೀನ್ ಬರ್ತಾ ಇರಲಿಲ್ಲ. ಏನಾದರೂ ಮಾಡಬೇಕು, ಹೆಂಗೆ ಮಾಡಬೇಕು, TVಲಿ ಹೋಗಿ ಮತ್ತೆ ಚಾನ್ಸ್ ಕೇಳು ಅಥವಾ ನ್ಯೂಸ್ ಮಾಡು ಆಗಲ್ಲ. ಸೊ ನಾನು ಜನಕ್ಕೆ ಕಾಣಿಸ್ಬೇಕು, ನನ್ನ ಮುಖ ಜನಕ್ಕೆ ಕಾಣಿಸ್ಬೇಕು. ಏನು ಮಾಡ್ಬೇಕು ನಾನೀಗ? ಕೆಲಸ ಮಾಡೋಣ, ಕೈಯಲ್ಲಿ ಮೊಬೈಲ್ ಇದೆ, ನಾನೇ ವೀಡಿಯೋ ಮಾಡ್ತೀನಿ, ಯೂಟ್ಯೂಬಲ್ಲಿ ಹಾಕೋತೀನಿ. ಅವಾಗ ಇನ್ನೂ ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಇರಲಿಲ್ಲ ಅನಿಸುತ್ತೆ. ಇನ್ಸ್ಟಾಗ್ರಾಮ್ ಇತ್ತು. ಇನ್ಸ್ಟಾಗ್ರಾಮೆಲ್ಲ ಹೆಂಗೆ ಅಂತಂದರೆ ಡೇಟಾ ಆಫ್ ಡೇಟಾ ಆನ್ ಸೀಸನ್ ಅದು. 298 ರೂಪಾಯಿ 398 ರೂಪಾಯಿ 1 GB ಡೇಟಾ ಇದೆಯಲ್ಲ, ಆ ಟೈಮಿಂಗ್ಸ್ ಅದು. ಡೇಟಾ ಆನ್ ಆಗಿದೆಯಾ, ಡೇಟಾ ಆಫ್ ಮಾಡ್ಕೊಳ್ಳೋದು, ಆ ಕಾಲಘಟ್ಟ. ಅನ್ಲಿಮಿಟೆಡ್ ಡೇಟಾ, ದಿನಕ್ಕೆ ಇಷ್ಟು GB ಅವೆಲ್ಲ ಇರಲಿಲ್ಲ ಅವಾಗ. ಆ ಕಾಲಘಟ್ಟದಲ್ಲಿ ನಾನು ಯೂಟ್ಯೂಬ್ ಚಾನಲ್ ನಾನು ಶುರು ಮಾಡಿ, ನಾನು ಏನು ಮಾತಾಡಲಿ, ನಾನು ಇಷ್ಟು ದಿನ ಮೀಡಿಯಾದಲ್ಲಿ ಇದ್ಕೊಂಡು ಏನು ಮಾತಾಡೋಕ್ಕಾಗಿಲ್ಲ. ಯಾವ್ದು ಮಾತಾಡೋದು ಅಪ್ರೆಸ್ ಮಾಡ್ತಾಯಿದ್ರು, ಅದನ್ನು ಮಾತಾಡ್ತೀನಿ ನಾನು. ಏನು ಮಾತಾಡ್ತಾಯಿದ್ರು, ನಾನು ಸಿನಿಮಾ ಶೋಗಳನ್ನು ಹ್ಯಾಂಡಲ್ ಮಾಡ್ತಿದ್ದೆ. ಬಟ್ ನಾನು ಕನ್ನಡ ಸಿನಿಮಾಗಳನ್ನು ಪ್ರಮೋಟ್ ಮಾಡಬೇಕು ಅಂತಂದರೆ TV ಚಾನಲ್ಗಳಲ್ಲಿ ಕಂಪಲ್ಸರಿ ಅದಕ್ಕೆ ಪ್ರಮೋಷನ್ಗೆ ಬಜೆಟ್ ಕೊಡಬೇಕು. ತೆಲುಗು ತಮಿಳೆಲ್ಲ ಫ್ರೀಯಾಗಿ ಹಾಕ್ತಾರೆ. ತೆಲುಗು ತಮಿಳು ಹಿಂದಿ ಸಿನಿಮಾಗಳದೆಲ್ಲ ಅಮಿತಾಬ್ ಬಚ್ಚನ್ ಆ ಸಿನಿಮಾ ಬಂತು, ವಿಜಯ್ ದಿ ಸಿನಿಮಾ ಬಂತು, ಮಹೇಶ್ ಬಾಬು ದಿ ಸಿನಿಮಾ ಬಂತು, ಎಲ್ಲ ಫ್ರೀ. ಕನ್ನಡದ ಒಂದು ಸಿನಿಮಾದ ಪ್ರಮೋಷನ್ ಮಾಡಬೇಕು ಅಂತಂದರೆ ಅದಕ್ಕೆ ಬಜೆಟ್ ರಿಲೀಸ್ ಆಗಬೇಕು. ಕನ್ನಡದ ವಿಷಯಗಳನ್ನು ಮಾತಾಡಿದಾಗ ಅದಕ್ಕೆ ರೇಟಿಂಗ್ ಬರಲ್ಲ, ಅದಕ್ಕೆ TRP ಇರಲ್ಲ. ಈ ಥರದ್ದೆಲ್ಲ ಕೆಲವು ಕಡೆ ಕೇಳಿದಾಗ ನನ್ನ ಕಿವಿ ಬಿದ್ದು ನನಗಿಸ್ತು, ಇಲ್ಲ ಧ್ವನಿ ಆಗೋಣ. ನನ್ನ ಅಮ್ಮನ ಭಾಷೆ ತುಳುವಾದರೂ ಸಹಿತ ಅನ್ನದ ಭಾಷೆ ಕನ್ನಡ, ಅನ್ನ ಹಾಕಿದ ಕನ್ನಡ ಅಲ್ವಾ. ಸೊ ಕನ್ನಡದ ಬಗ್ಗೆ ನನಗೇನು ಗೊತ್ತು, ಕನ್ನಡದ ಕಲ್ಚರ್ ಬಗ್ಗೆ ನನಗೇನು ಗೊತ್ತು, ಕನ್ನಡದ ಸಂಸ್ಕೃತಿ ಬಗ್ಗೆ ನನಗೇನು ಗೊತ್ತು, ಕನ್ನಡದ ಇತಿಹಾಸದ ಬಗ್ಗೆ ನನಗೇನು ಗೊತ್ತು, ನಾನು ಮಾತಾಡ್ತೀನಿ ಅಂಥೇಳಿ ನಾನು ಚಾನಲ್ ಶುರು ಮೊಬೈಲ್ ಕೂತ್ಕೊಂಡು ಕಂಟೆಂಟ್ ಮಾಡೋಕ್ಕೆ ಶುರು ಮಾಡಿದೆ. ಈ ಗ್ಯಾಪಲ್ಲಿ ನನ್ನ ಫ್ರೆಂಡ್ ಒಬ್ಬರು ರಘುಭಟ್ ಅಂತ, ಅವರು ದಿ ನ್ಯೂ ಇಂಡಿಯನ್ ಟೈಮ್ಸ್ ಅಂತ ಒಂದು ವೆಬ್ಸೈಟ್ ಸ್ಟಾರ್ಟ್ ಮಾಡಿದ್ರು. ವೆಬ್ಸೈಟ್ಗೆ ನಾನು ಎಡಿಟರಾಗಿ ಅವ್ರ ಜೊತೆಲಿದ್ದೆ, ಸಪೋರ್ಟ್ ಮಾಡಿದೆ. ಅವರು ನನಗೆ ಕ್ಯಾಮ್ರಾ ಸಪೋರ್ಟು, ಅಂದರೆ ಅಲ್ಲಿದ್ದ ಕ್ಯಾಮ್ರಾಗಳನ್ನೇ ಬಳಸ್ಕೊಂಡು ನಾನು ವೀಡಿಯೋಸ್ಗಳನ್ನು ಮಾಡ್ತಾಯಿದ್ದೆ ಅವ್ರ ಆಫೀಸಲ್ಲಿ. ಸೊ ವೀಡಿಯೋಸ್ ಹಾಕೋಕ್ಕೆ ಶುರು ಮಾಡಿದೆ. ಮೊದಲನೇ ವೀಡಿಯೋ ಒಂದು 250-300 ವ್ಯೂಸ್ ಬಂತು. ಎರಡನೇ ವೀಡಿಯೋ 400 ವ್ಯೂಸ್ 500 ವ್ಯೂಸ್ ಬಂತು. ಬಟ್ ಗೂಗಲೆಲ್ಲ ಮಾಡ್ತಾಯಿದ್ದೆ ನಾನು, ಕಂಟಿನ್ಯೂಸ್ ಮಾಡ್ತಾ ಹೋದೆ. ಯಾವುದೋ ಒಂದು ವೀಡಿಯೋ 50,000 ಹೊಡ್ತು, ಮತ್ತು ಯಾವುದೋ ಒಂದು ಲಕ್ಷ ಹೊಡ್ಬಿಡ್ತು. ಕಂಟೆಂಟ್ ಜನಕ್ಕೆ ಇಷ್ಟ ಆಗಿ ಶುರು ಆಯಿತು. ಗುಡ್ ಕಂಟೆಂಟ್, ಕನ್ನಡದಲ್ಲೂ ಕಂಟೆಂಟ್ ಮಾಡ್ತಾರೆ, ಕನ್ನಡದಲ್ಲಿ ಚೆನ್ನಾಗಿ ಬರುತ್ತೆ. ಸಿನಿಮಾಗಳು ರಿವ್ಯೂ ಮಾಡಿದೆ, ಕ್ರಿಯೇಟಿವ್ ಮಾಡಿದೆ. ಉಪೇಂದ್ರ ಅವ್ರದ್ದು ಉಪ್ಪಿಟ್ಟು ಸಿನಿಮಾದ ರಿವ್ಯೂ ಮಾಡಿದೆ. ಉಪೇಂದ್ರ ಫೋನ್ ಮಾಡಿದ್ರು, ಸಕ್ಕತ್ತಾಗಿ ಮಾಡಿದ್ದಾರೆ ರಿವ್ಯೂ ನೀವು ಅಂತ.
ಗುರುಕಿರಣ್ ಅವ್ರು ಮೊನ್ನೆ ಸಿಕ್ಕಿದಾಗಲೇ ನೀವು ಬಿಡಿ ಎಂತ ತಲೆ ನಿಮ್ದು ಉಲ್ಟಾ ರಿವ್ಯೂ ಮಾಡಿದ್ರೆ ಅವಾಗಲೇ ನೀವು ಉಪ್ಪಿಟ್ಟು. ಈ ವಿಡಿಯೋನ ನಿಮಗೆ ಹಿಂಗೆ ಉಲ್ಟಾ ನೋಡಕ್ ಕಷ್ಟ ಆದ್ರೆ ನೀವು ಡೆಸ್ಕ್ಟಾಪ್ ಯೂಸ್ ಮಾಡ್ತಾ ಇದ್ರೆ ಕಂಟ್ರೋಲ್ ಆಲ್ಟ್ ಹೊಡೆದು ಡೌನ್ ಆರೋ ಮಾಡ್ಕೋತಿ. ಉಪ್ಪಿಟ್ಟು ರಿವ್ಯೂನ ಉಪ್ಪಿ ಸ್ಟೈಲಲ್ಲೇ ಕೊಟ್ರೆ ಹೆಂಗೆ ಅಂತ ನಾವು ಈ ತರ ಪ್ಲಾನ್ ಮಾಡ್ಕೊಂಡಿದ್ವಿ. ಸಿನಿಮಾಗೆ ಸ್ಟೋರಿ ಏನು ಅಂತ ಕೇಳಿದ್ರೆ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಂಗಂತ ಸ್ಟೋರಿನೇ ಇಲ್ಲ ಅಂತಲ್ಲ, ಸ್ಟೋರಿ ಇದೆ. ಹಂಗಂತ ಸ್ಟೋರಿ ಹೇಳಿ ನೋಡೋಣ ಅಂದ್ರೆ ನಂಗೆ ಸ್ಟೋರಿ ಹೇಳಕ್ ಬರೋಲ್ಲ, ಯಾಕಂದ್ರೆ ಸ್ಟೋರಿ ಹೇಳಕ್ ಆಗಲ್ಲ. ಅದು ಟಿಪಿಕಲ್ ಉಪ್ಪಿ ಸಿನಿಮಾ. ಸೊ ಯಾವಾಗ ರಿಜಿಸ್ಟರ್ ಆಗೋಕ್ಕೆ ಶುರು ಆಯಿತು, ಟಿವಿಗಿಂತ ಜಾಸ್ತಿ ಫೆಮಿಲಾರಿಟಿ ಸಿಗೋಕ್ಕೆ ಶುರು ಆಯಿತು. ಹೊರಗಡೆ ಹೋದಾಗ ಜನ ಹೇಳೋರು ನೀವು ಕಿರಿಕಿರ್ತಿ ಅಲ್ವಾ, ನೀವು ಕಿರಿಕಿರ್ತಿ ಅಲ್ವಾ, ನೀವು ಕಿರಿಕಿರ್ತಿ ಅಲ್ವಾ ಅಂತ. ಸೊ ಈ ಗ್ಯಾಪಲ್ಲಿ ಕಾವೇರಿ ವಿಚಾರವಾಗಿ ಒಂದು ಹೋರಾಟ ನಡೆಯುತ್ತೆ. ಸೊ ಅವಾಗ ಇಡೀ ಕರ್ನಾಟಕ ಬಂದ್ ಅನೌನ್ಸ್ ಮಾಡಿರ್ತಾರೆ. ಸೊ ನಾವು ಎಲ್ಲ ಪ್ರೊಟೆಸ್ಟ್ಗಳಲ್ಲಿ ನಾವು ಭಾಗವಹಿಸ್ತೀವಿ, ಎಲ್ಲ ಆಗುತ್ತೆ. ನನಗೆ ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟು ಮೆಸೇಜ್ಗಳು ಬರ್ತವೆ. ಸರ್ ನಮ್ಮ ಆಫೀಸ್ ಇವತ್ತು ಓಪನ್ ಇದೆ, ಸರ್ ನಮ್ಮ ಆಫೀಸ್ ಇವತ್ತು ಓಪನ್ ಮಾಡಿದ್ದಾರೆ, ನಾವು ಪ್ರೊಟೆಸ್ಟಿಗೆ ಬರಬೇಕು ಅಂತ ಇದ್ವಿ, ಪ್ರೊಟೆಸ್ಟಿಗೆ ಬಂದು ಜಾಯ್ನ್ ಆಗಿ ಅಂತೆಲ್ಲ ಮೆಸೇಜ್ ಆಗ್ತಾಗ ಸುಮಾರು ಜನ ಈ ಥರ ಮೆಸೇಜ್ಗಳು ಕಳಿಸಿದ್ರು. ನಾನೇನು ಮಾಡಿದೆ, ಎಲ್ಲೆಲ್ಲಿ ಆ ಥರ ಆಗಿದೆ ಕಳಿಸಿ ನನಗೆ ಒಂದಿಷ್ಟು ಡೀಟೇಲ್ಸು ಅಂತ. ಎಲ್ಲ ಒಂದಿಷ್ಟು ಡೀಟೇಲ್ಸ್ ಬಂತು. ಕೋರಮಂಗಲದ ಸುತ್ತಮುತ್ತ ಸಾಕಷ್ಟು ಆಫೀಸ್ಗಳು ಓಪನ್ ಇದೆ, ಕೆಲಸ ಮಾಡ್ತೀವಿ, ಸಪೋರ್ಟ್ ಮಾಡ್ತಾ ಇಲ್ಲ ಅಂತ. ನಾನೇನು ಮಾಡಿದೆ, ಒಬ್ಬನೇ ಇದ್ದೆ ಅವಾಗ. ನನ್ನ ಜೊತೆಗೆ ಒಂದು 2-3 ಜನ ಬಿಟ್ಟರೆ ಇನ್ಯಾರೂ ಇಲ್ಲ, ಒಂದು 3-4 ಜನ ಹುಡುಗರಿದ್ವಿ ನಾವು. ಎಲ್ಲ ಸೇರ್ಕೊಂಡು ನಾನೊಂದು ಪೋಸ್ಟ್ ಹಾಕ್ತೆ. ಕೆಲವು ಕಂಪ್ನಿಗಳು ಕೆಲಸ ಮಾಡ್ತಾ ಇದ್ದಾವೆ ಇವತ್ತು, ಬನ್ನಿ ಅವುಗಳನ್ನು ಮುಚ್ಸೋಣ ಅಂತ. ನನಗೆ ಗೊತ್ತಿರೋಂಗೆ ಒಂದು ಮಂಜು ನಿಂಗೆ ಗೊತ್ತಿರೋಂಗೆ 150-200 ಗಾಡಿ ಬಂದಿದೆಯಾ, 150-200 ವೆಹಿಕಲ್ಸ್ ಬೈಕ್ಗಳು ಬಂದಿದ್ದು ನನ್ನ ಹಿಂದೆ. ಬೈಕ್ ತೊಗೊಂಡು ಹೋದ್ವಿ. ಎಲ್ಲಿ ಓಪನ್ ಇದೆ ನುಗ್ಗಿದ್ವಿ. ನುಗ್ಗಿದ್ರೆ ಹೌದು 3-4 ಫ್ಲೋರ್ ಕೆಲಸ ಮಾಡ್ತಾ ಇದ್ದಾರೆ. ಲೈವ್ ವಿಡಿಯೋ ಬಿಟ್ಕೊಂಡು ನುಗ್ಗಿದ್ವಿ ಒಳಗೆ. ಆಕ್ಸೆಂಚರ್, ಕೋರಮಂಗಲ ಆಕ್ಸೆಂಚರಲ್ಲಿ ಲೈವ್ ಹೋಗ್ತಾ ಇದೆ. ಲೈವಲ್ಲಿ ಸಾವಿರಾರು ಜನ ನೋಡ್ತಾ ಇದ್ದಾರೆ. 7,000-8,000 ಜನ ಲೈವಲ್ಲಿ ನೋಡ್ತಾ ಇದ್ದಾರೆ. ಲೈವ್ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಹೊರಗಡೆ ಹೋಗಿ ಆವಾಜ್ ಹಾಕಿ ಒಬ್ಬೊಬ್ಬರು ಹೊರಗಡೆ ಕಳಿಸ್ತೀವಿ. ಬನ್ನಿ ಹೊರಗೆ, ತಿನ್ನಲ್ಲ ಕುಡಿಯಲ್ಲ, ಇಲ್ಲಿ ಕಾವೇರಿ ನೀರು ಕುಡಿತಿರ್ತಾನೆ, ಏನು ಕೆಲಸ ಮಾಡೋಂಥದ್ದು. ಯಾವೊಂದು ಮ್ಯಾನೇಜರ್ ಹಾಕಿ ಹೊರಗಡೆ ಕರ್ಸಿ ಬುದ್ಧಿ ಹೇಳಿ ಒಬ್ಬೊಬ್ರಿಗೆ ಬೈದು ಹೊರಗಡೆ. ಆ ಥರ 5-6 ಕಂಪ್ನಿಗಳನ್ನ ಮಾಡಿದ್ವಿ. ಮತ್ತೇನು ಅಂತಂದರೆ ನಾವು ನಮ್ಮ ಇದಕ್ಕೆ ಯಾರೂ ಅಟ್ಯಾಕ್ ಮಾಡೋಂಗಿಲ್ಲ, ಯಾರು ಹೊಡೆಯೋದು ಕಲ್ಲು ತೂರೋದು ಅವೆಲ್ಲ ಏನು ಮಾಡೋಂಗಿಲ್ಲ. ಡೀಸೆಂಟಾಗಿ ಹೋಗ್ಬೇಕು, ಅವ್ರಿಗೆ ಅರ್ಥ ಮಾಡಿಸ್ಬೇಕು, ಹೊರಗಡೆ ಕರ್ಕೊಂಬರ್ಬೇಕು, ಬಾಗ್ಲಾಕ್ಸ್ಬೇಕು, ಇಷ್ಟೇ ಇದ್ದಿದ್ದು ನಮ್ಮ ಕಾನ್ಸೆಪ್ಟ್. ಅದನ್ನು ಮಾಡಿದ್ವಿ. ಅವತ್ತು ರಾತ್ರಿಗೆ ಹೆಂಗೆ ವೈರಲ್ ಅಂದರೆ ಯೋಚನೆನೇ ಮಾಡೋಕ್ಕಾಗದಿರೋ ರೇಂಜಲ್ಲಿ ವೈರಲ್. ರಾತ್ರಿ ಬೆಳಿಗ್ಗೆ 7 ಮಿಲಿಯನ್ ವ್ಯೂಸು. ತಲೆ ಎಲ್ಲ ಔಟ್ ಆಗೋಯ್ತು, ಏನು ಗುರು ಹಿಂಗೆ ವೈರಲ್ ಆಗ್ಬಿಟ್ಟಿದೆ ಅಂತ. ಸೊ ಅದು ಹೆಂಗೆ ಅಂತಂದರೆ ಕಿರಿಕೀರ್ತಿ ಇಮೇಜೇ ಚೇಂಜ್ ಮಾಡಿಬಿಟ್ಟಿತ್ತು. ಅಂದರೆ ಯೂಶ್ವಲಿ ಐ ಆಮ್ ವೆರಿ ಸಾಫ್ಟ್ ಸ್ಪೋಕನ್. ಅಂದರೆ ನೀವು ವೀಡಿಯೋದಲ್ಲಿ ನೋಡೋ ಥರ ಅಲ್ಲ. ಸಹಜವಾಗಿ ನನ್ನ ಜೊತೆಗೆ ಯಾರೋ ಒಂದು ಕಾಫಿ ಕುಡಿದ್ರೆ, ಒಂದು ತಿಂಡಿ ತಿಂದಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ನನ್ನ ಬಗ್ಗೆ. ಸೊ ಹಿಂಗಿದ್ದಿದ್ದು ನನ್ನ ಇಮೇಜೇ ಚೇಂಜ್ ಆಗ್ಬಿಡ್ತಲ್ಲಿ. ಕೀರ್ತಿ ಹಂಗೆ, ನೀವು ನಿಮ್ಮಂತವ್ರು ಬೇಕು, ಹಂಗೆ ಬೇಕು, ಹಿಂಗೆ ಬೇಕು, ಹಿಂಗೆ ಅದೆಲ್ಲ ಸ್ಟಾರ್ಟ್ ಆಯಿತು. ಸೊ ನೈಸ್, ಎವ್ರಿಥಿಂಗ್ ಈಸ್ ಗುಡ್. ಈ ಗ್ಯಾಪಲ್ಲಿ ಏನಾಯಿತು, ಬಿಗ್ ಬಾಸ್ ಸೀಸನ್ 4 ಸ್ಟಾರ್ಟ್ ಆಯಿತು ಅಂದರೆ ಅದರ ಅನೌನ್ಸ್ಮೆಂಟ್ ಆಯಿತು. ಕಲರ್ಸ್ ಅವರು ಒಂದು ಪೋಸ್ಟ್ ಹಾಕ್ತಾರೆ, ಈ ಸಲದ ಬಿಗ್ ಬಾಸ್ಗೆ ಯಾರು ಬರಬೇಕು ಕಂಟೆಸ್ಟೆಂಟ್ ಆಗಿ ಅಂತ. ಅಲ್ಲಿಗೊಂದು 10,000-15,000 ಕಮೆಂಟ್ ಬರುತ್ತೆ. ಯು ಬಿಲೀವ್ ಇಟ್ ಆರ್ ನಾಟ್, 5,000-6,000 ಕಮೆಂಟ್ ಕಿರಿಕೀರ್ತಿ ಬರಬೇಕು ಅಂತ ಬರೆದಿರ್ತಾರೆ. ಇದೇ ಪರಂ ಫೋನ್ ಮಾಡ್ತಾರೆ. ಫೋನ್ ಮಾಡಿ, ಕೀರ್ತಿ ಬಿಗ್ ಬಾಸ್ ಸಂಬಂಧವಾಗಿ ಮಾತಾಡಬೇಕು ಬನ್ನಿ ಅಂತ. ಜಸ್ಟ್ ಇನ್ ಅ ಸ್ಪ್ಯಾನ್ ಆಫ್ 1 year. ಸೀಸನ್ 3ಗೆ ಮುಂಚೆ ನಾನು ಬಿಟ್ಟೋಗಿದ್ದು. ಸೀಸನ್ 4 ನನಗೆ ಫೋನ್ ಬರುತ್ತೆ. ಬಂದು ಅವ್ರನ್ನ ಮೀಟ್ ಮಾಡಿ ಮಾತುಕತೆ ಆಡಿ, ಮತ್ತು ನನಗೆ ಒಂದು ಕನ್ಫ್ಯೂಷನ್ ಇರ್ತೀನಿ, ಹೋಗ್ಬೇಕಾ ಬೇಡವಾ. ಅಯ್ಯೋ, ಯಾಕಂದರೆ ಅಲ್ಲಿ ತನಕ ಬೇರೆ ಎಂಟರ್ಟೈನ್ಮೆಂಟು ಆ ಕಾನ್ಸೆಪ್ಟಲ್ಲಿದ್ದು. ಇವಾಗ ಈ ಹೋರಾಟಗಾರ ಅನ್ನೋದು ಅಲ್ಲ, ನಾನು ಯಾವತ್ತೂ ಹೋರಾಟಗಾರ ಅಲ್ಲ. ನಾನು ಹೇಳೋದು ಕನ್ನಡ ಹೋರಾಟಗಾರ ಅಂತ ಕರೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನನಗೆ ನಾನು ಹೇಳ್ತಾ ಇರೋದು. ಯಾಕೆ ಅಂತಂದರೆ ಕನ್ನಡ ನನ್ನ ಅಮ್ಮ ಅಂತಾದರೆ, ನನ್ನ ಅಮ್ಮನ ಬಗ್ಗೆ ಯಾರಾದರೂ ಮಾತಾಡಿದಾಗ ನಾನು ಅವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೋ, ಅವ್ರ ಮೇಲೆ ವಾಯ್ಸ್ ರೈಸ್ ಮಾಡೋಕ್ಕೋ ನಾನು ಹೋರಾಟಗಾರ ಆಗಬೇಕಾಗಿಲ್ಲ. ನಾನು ಆ ತಾಯಿ ಮಗ ಆಗಿದ್ರೆ ಸಾಕು. ನಾನು ಅಷ್ಟೇ ಮಾಡ್ತಾ ಇರೋದು. ಕನ್ನಡ ನನಗಿಷ್ಟ, ನನಗೆ ಅನ್ನ ಹಾಕಿದೆ ಕನ್ನಡ. ಹೆಂಗೆ ಅನ್ನ ಹಾಕಿದೆ? ಕನ್ನಡದಲ್ಲಿ ಪತ್ರಿಕೋದ್ಯಮದಲ್ಲಿ ಕನ್ನಡ ಪದಗಳನ್ನು ಬರೆದು ಸಂಬಳ ತೊಗೊಂಡಿದ್ದೀನಿ, ಕನ್ನಡದ ವಾಕ್ಯಗಳನ್ನು ಹೇಳಿ ಸಂಬಳ ತೊಗೊಂಡಿದ್ದೀನಿ. ಕನ್ನಡ ನನ್ನ ಅನ್ನದ ಭಾಷೆ. ಸೊ ಅನ್ನದ ಭಾಷೆಗೆ ನಾನು ಕೊಡೋ ಗೌರವ ಏನು? ಅದರ ಉಳಿಸಕ್ಕೆ ಬೆಳೆಸಕ್ಕೆ ನಾವು ಯಾರೂ ಅಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಎಂಬುದನ್ನು ನಿಲ್ಲಿಸಿ ಮೊದಲು ಕನ್ನಡವನ್ನು ಬಳಸಿ ಅಂತ. ಬಳಸಿದರೆ ಕನ್ನಡ ಉಳಿಯುತ್ತೆ, ಬೆಳೆಯುತ್ತೆ. ನಾನು ಆ ಕಾನ್ಸೆಪ್ಟ್ನಲ್ಲಿ, ಆ ಥಾಟ್ನಲ್ಲಿ ಯೋಚನೆ ಮಾಡಿ ಕನ್ನಡದ ವಿಚಾರವಾಗಿ ಯಾರಾದರೂ ಮಾತ್ರ ಹೌದು, ಮಾಲಲ್ಲಿ ಕನ್ನಡದಲ್ಲಿ ಯಾವನೋ MC ಕೂತ್ಕೊಂಡು ಕನ್ನಡದಲ್ಲಿ ಹೇಳ್ತಲ್ಲ, ಇಂಗ್ಲೀಷಲ್ಲಿ ಹಿಂದಿಯಲ್ಲಿ ಮಾಡ್ತೀನಿ ಅಂದಾಗ ಹೋಗಿ ಮೈಕ್ ಕಿತ್ಕೊಂಡು ಮುಚ್ಕೊಂಡು ಕನ್ನಡದಲ್ಲಿ ಮಾಡಬೇಕು ಹೇಳಿದ್ದೀನಿ.
ಯಾವುದೋ ಪಬ್ಬಲ್ಲಿ ಕನ್ನಡ ಹಾಡಕ್ಕೆ ಯಾಕೆ ಹಾಕಲ್ಲ? ಹಾಕಬೇಕು, ಹಾಕ್ಸಿದ್ದೀನಿ. ನಾನು ಕನ್ನಡ ಬೋರ್ಡ್ ಹಾಕಲ್ಲ, ಯಾಕೆ ಹಾಕಲ್ಲ? ಇಳಿಸಿದ್ದೀನಿ ಕೆಳಗೆ. ಮೆಟ್ರೋದಲ್ಲಿ ಕನ್ನಡ ಸಣ್ಣದಾಗಿತ್ತು, ಹಿಂದಿ ದೊಡ್ಡದಾಗಿತ್ತು, ಮಸಿ ಬೆಳೆದಿದ್ದೀವಿ, ಮಾಡಿದ್ದೀವಿ. ಬಟ್ ಅದೇ ಕನ್ನಡದಿಂದನೇ ಆಮೇಲೆ ಅವಮಾನವನ್ನು ಸಹಿಸ್ಕೊಂಡಿದ್ವಿ. ಕನ್ನಡದ ಹೆಸರಲ್ಲಿ ದುಡ್ಡು ಮಾಡೋ ಬದಲು ನೀನು ಹೆಂಡ್ತಿ ನಿನ್ನ ತಾಯಿನ ಇಟ್ಕೊಂಡು ದುಡ್ಡು ಮಾಡು ಅಂದಾಗ ಸವಾಸನೆ ಸಾಕು ಅಂತ ಬಿಟ್ಟು ಹೊರಗಡೆ ಇವಾಗಲೂ ಸಾಕಷ್ಟು ಜನ ಕೇಳ್ತು, ಯಾಕೆ ನೀವು ಮುಂಚೆ ಥರ ಮಾತಾಡಲ್ಲ? ಮುಂಚೆ ಥರ ಯಾಕೆ ಮಾತಾಡಲ್ಲ? ನನಗೆ ತಮಿಳ್ನವರು, ಆಂಧ್ರದವ್ರು ಯಾರೋ ಅಗೇನ್ಸ್ಟ್ ಮಾಡಲಿಲ್ಲ, ಕನ್ನಡದವರೇ ಅಗೇನ್ಸ್ಟ್ ಮಾಡಿದ್ದು. ಸೊ ಹಂಗಾಗಿ ಅದನ್ನ ಬಿಟ್ಟು ಸ್ವಲ್ಪ ಸೈಲೆಂಟಾಗಿ ಸಾಕು, ನನ್ನ ಪ್ರಪಂಚ ಸಣ್ಣದಿದೆ, ಅಲ್ಲೇ ಇರೋಣ ಅಂತ. ಸೊ ಆಯಿತು, ಪರಂ ಬಂದರು, ಮಾತಾಡಿದ್ರು, ಎಲ್ಲ ಆಯಿತು. ಕಟ್ ಮಾಡಿದ್ರೆ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ. ಸೊ ಬಟ್ ನಾನು ಒಳಗಡೆ ಹೋಗ್ಬೇಕಾದ್ರೆ ಒಂದು ಮಾತಾಡಿದ್ರೆ, ನಾನು ಕಿರಿಕಿರ್ತಿಯಾಗಿ ಮನೆಯೊಳಗೆ ಬರಲ್ಲ. ನೀವು ಅದನ್ನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾನು ಒಳಗಡೆ ಕರ್ಕೊಂಡ್ರೆ ನಿಮ್ಗೆ ಅದು ಲಾಭ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಟ್ ನೀವು ಹೊರಗಡೆ ನೋಡ್ತಿರುವಂತಹ ಕಿರಿಕೀರ್ತಿ ಅಂದರೆ ಗಲಾಟೆ ಮಾಡ್ತಾನೆ ಹೋರಾಟಗಾರ ಕೀರ್ತಿ, ಅವ್ನು ನಿಮಗೆ ಒಳಗೆ ಸಿಗಲ್ಲ. ಒಳಗಡೆ ನನ್ನನ್ನು ಕಿರಿಕೀರ್ತಿ ಅಂತ ಕರೆಯೋಂಗಿಲ್ಲ. ನಾನು ಕೀರ್ತಿ ಕುಮಾರ್ ಆಗಿ ಒಳಗಡೆ ಬರ್ತೀನಿ. ನನಗೆ 3 ರೂಪ ಇದೆ. ಒಂದು ಕೀರ್ತಿ ಕುಮಾರ್, ಒಂದು ಕೀರ್ತಿ ಶಂಕರಘಟ್ಟ, ಅದು ನನ್ನ ಪತ್ರಿಕೋದ್ಯಮದ ಹೆಸರು. ಇನ್ನೊಂದು ಕಿರಿಕೀರ್ತಿ, ನೀವೀಗ ನೋಡ್ತಿರೋ ಮುಖ. ಕೀರ್ತಿ ಶಂಕರಘಟ್ಟನ ಮಾಧ್ಯಮದಲ್ಲಿ ನೋಡಿದ್ದಾರೆ, ಅವ್ರು ಮಾಧ್ಯಮದಲ್ಲೇ ನೋಡಲಿ. ಕಿರಿಕೀರ್ತಿಯನ್ನು ಸೋಷಿಯಲ್ ಮೀಡಿಯಲ್ಲಿ ನೋಡ್ತೀರಾ, ಸೋಷಿಯಲ್ ಮೀಡಿಯಲ್ಲೇ ನೋಡಲಿ. ಇಲ್ಲಿ ನನ್ನ ವ್ಯಕ್ತಿತ್ವ ಪರಿಚಯ ಮಾಡ್ಸಕ್ಕೆ ನಾನು ಬರ್ತಾ ಇರೋದು. ಸೊ ಹಾಗಾಗಿ ನಾನು ಕೀರ್ತಿ ಕುಮಾರ್ ಆಗಿ ಒಳಗಡೆ ಬರ್ತೀನಿ ಅಂತ. ಸೊ ಹಾಗಾಗಿ ಇಡೀ ಬಿಗ್ ಬಾಸ್ನು ಕೀರ್ತಿ ಕುಮಾರ್ ಆಗಿಯೇ ಇದ್ದೆ ನಾನು. ಸಾಕಷ್ಟು ಜನ ಬಿಗ್ ಬಾಸ್ ಒಳಗಡೆ ಹೋಗಿ ನನ್ನ ನೋಡೋ ತನಕ ಕೀರ್ತಿಯೊಳಗೆ ಇವನೂ ಇದ್ದಾನೆ ಅಂತ ಗೊತ್ತಾಗಲೇ ಇಲ್ಲ. ಅಲ್ಲಿ ತನಕ ಗೊತ್ತಿರಲಿಲ್ಲ ಯಾರಿಗೂ. ಸೊ ಹೊರಗಡೆ ಬಂದು ಒಬ್ಬ ರನ್ನರ್ ಅಪ್ ಆಗಿ ಹೊರಗಡೆ ಬಂದೆ ಅಂತಂದರೆ ಜನಕ್ಕೆ ನಾನು ಹತ್ತಿರ ಆಗಿದ್ದೆ, ಇಷ್ಟ ಆಗಿದ್ದೆ, ಕನೆಕ್ಟ್ ಆಗಿದ್ದೆ. ಇಲ್ಲ ಈ ಹುಡುಗನಲ್ಲಿ ಏನೋ ಇದೆ ಅಂತ. ಇವತ್ತಿಗೂ ಸಹಿತ ಜನ 1000 ಮಾಡಿರ್ಬೋದು, ಬಿಗ್ ಬಾಸಲ್ಲಿ ನಿಮ್ಮ ಎಪಿಸೋಡ್ಸ್ ನೋಡ್ತಾ ಇದ್ದೆ, ನಿಮ್ಗೆ ಓಟ್ ಹಾಕಿದ್ದೆ ಅಂದಾಗ ನಮ್ಗೆ ಆ ಖುಷಿ ಇದೆಯಲ್ಲ, ಅದು ಖುಷಿ ಬೇರೆ. ಸೊ ಆ ಒಂದು ಟ್ರ್ಯಾಕನ್ನು ಚೇಂಜ್ ಮಾಡಿದ್ದು ಬಿಗ್ ಬಾಸ್. ಇಟ್ ಗೇವ್ ವೈಡ್ ಹ್ಯೂಜ್ ಪಬ್ಲಿಸಿಟಿ, ನೋ ಮ್ಯಾಟರ್ ವಾಟ್. ಹೊರಗಡೆ ನಾನು ಹೇಳ್ತೀನಿ, ಇನ್ಸ್ಟಾಗ್ರಾಮ್ನ ಮೊದಲ 10 ವೆರಿಫೈಡ್ ಪೇಜ್ಗಳಲ್ಲಿ ನಾನೊಬ್ಬ. ಇನ್ಸ್ಟಾಗ್ರಾಮ್ನ ಫಸ್ಟ್ ಕನ್ನಡದ 10-15 ಜನ ವೆರಿಫೈಡ್ ಆಯ್ತಲ್ಲ ಪೇಜ್, ಅದ್ರಲ್ಲಿ ನಂದು ಒಂದು. ಸೊ ದಟ್ ಈಸ್ ದ ಬ್ಯೂಟಿ ನನಗೆ. ಆಮೇಲೆ ಇಡೀ ಇಂಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಿಂದ ಬಿಗ್ ಬಾಸ್ಗೆ ಹೋದ ಮೊದಲ ಕ್ಯಾಂಡಿಡೇಟ್ ನಾನು. ಸೋಷಿಯಲ್ ಮೀಡಿಯಾದಿಂದ, ಇವಾಗೆಲ್ಲ ಎಲ್ಲ ಸೋಷಿಯಲ್ ಮೀಡಿಯಾದವರೇ ಬಿಗ್ ಬಾಸ್ಗೆ ಬರ್ತಾರೆ ಅಂತಿರಲ್ಲ, ಸೋಷಿಯಲ್ ಮೀಡಿಯಾದಿಂದ ಇಡೀ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಬಿಗ್ ಬಾಸ್ಗೆ ಹೋದವ್ ನಾನು. ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಮಾಡಿ ಬಿಗ್ ಬಾಸ್ಗೆ ಬಂದಿದ್ದೆ. ಸೊ ಕೆಲವ್ರಿಗೆ ಅನ್ಸುತ್ತೆ ಸೋಷಿಯಲ್ ಮೀಡಿಯಾನ ಬಳಸ್ಕೊಂಡ, ಹಂಗೆ ಮಾಡ್ಕೊಂಡ. ನಾವು ಇಳಿಸ್ಕೊಂಡೇ ಗೊತ್ತಿಲ್ಲ. ಬಟ್ ನನ್ನ ಕೈಲಿ ಎಷ್ಟು ಸಾಧ್ಯ ಇದೆಯೋ ಅದನ್ನು ಅವತ್ತೂ ಮಾಡ್ತಾ ಇದ್ದೀನಿ, ಇವತ್ತು ಮಾಡ್ತಾ ಇದ್ದೀನಿ. ಉಪಯೋಗಿಸ ಅಲ್ಲ, ನಾನು ಅವತ್ತು ಮಾಡ್ತಾಯಿದ್ದೀನಿ, ಇವತ್ತು ಮಾಡ್ತಾಯಿದ್ದೀನಿ. ಆಮೇಲೆ ಸಕಾರಾತ್ಮಕವಾಗಿ, ಆನ್ ದ ಪಾಸಿಟಿವ್ ನೋಟ್. ನಾನು ಯಾವಾಗಲೂ ಹೇಳೋದು, ಸೋಷಿಯಲ್ ಮೀಡಿಯಾ AK-47 ಥರ. ನೀವು ಅದನ್ನು ಒಬ್ಬ ಸೈನಿಕನ ಹತ್ರ ನೋಡಿದ್ರೆ ಅದು ಸೇಫ್ಟಿ, ಒಬ್ಬ ಟೆರರಿಸ್ಟ್ ಹತ್ರ ನೋಡಿದ್ರೆ ಅದು ಅಟ್ಯಾಕ್, ಟೆರರ್ ಅದು. ಸೊ ಹಂಗಾಗಿ ಆ AK-47ನ ನೀವು ಹೆಂಗೆ ಯೂಸ್ ಮಾಡ್ತೀರಿ ಹಂಗೆ ಮಾಡಿ. ನಾನು ಅದನ್ನು ಒಬ್ಬ ಸೈನಿಕನ ಥರ ಯೂಸ್ ಮಾಡ್ತೀನಿ, ಒಳ್ಳೆಯದಕ್ಕೆ ಉಪಯೋಗಿಸ್ತೀನಿ. ಯಾರಿಗೂ ನೆಗೆಟಿವ್ ಕಮೆಂಟ್ ಮಾಡಲ್ಲ, ಯಾರಿಗೂ ಡಿಸ್ರೆಸ್ಪೆಕ್ಟ್ ಮಾಡಲ್ಲ. ನನ್ನ ಸೈದ್ಧಾಂತಿಕ ನಿಲುವುಗಳನ್ನ ಹೇಳಲಿಕ್ಕೆ ಬಳಸ್ತೀನಿ. ನನ್ನಲ್ಲಿರುವ ಏನೋ ಒಂದು ಸಣ್ಣ ಕಲೆನ ಪ್ರದರ್ಶನ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ಅಷ್ಟಕ್ಕಷ್ಟೇ ನಾನು ಸೀಮಿತ ಇಟ್ಕೊಂಡಿದ್ದೀನಿ. ಬಿಟ್ಟರೆ ಅದನ್ನ ಯಾವತ್ತೂ ನಾನು AK-47 ಥರ ಯೂಸ್ ಮಾಡಿಕೊಂಡು ಟೆರರಿಸ್ಟ್ ಥರ ಯೂಸೇ ಮಾಡಿಲ್ಲ ನಾನು. ಸೊ ಪ್ರತಿಯೊಬ್ಬರಿಗೂ ನಾನು ಅದನ್ನೇ ಹೇಳೋದು, ಸೋಷಿಯಲ್ ಮೀಡಿಯಾನ ಒಂದು ವೆಪನ್ ಥರ ಯೂಸ್ ಮಾಡಿ, ಬಟ್ ಫಾರ್ ಅ ಗುಡ್ ಕಾಸ್. ಸೊ ಹಂಗೆ ಯೂಸ್ ಮಾಡಿಕೊಂಡು ಇಲ್ಲಿ ತನಕ ಬಂದಿದೆ ಜೀವನ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲೇ ಬದುಕ್ತಾ ಇರೋದು, ಸೋಷಿಯಲ್ ಮೀಡಿಯಾದ ಜೊತೆಗೆ, ಸೋಷಿಯಲ್ ಮೀಡಿಯಾದಿಂದ ಸೋಷಿಯಲ್ ಮೀಡಿಯಾಗೋಸ್ಕರ. ಸೊ ಆ ಜರ್ನಿ ಅಲ್ಲಿಂದ ಆಯಿತು. ಬಿಗ್ ಬಾಸಿಂದ ಹೊರಗಡೆ ಬಂದಾಗ ಅದೊಂದು ಹೊಸ ಪ್ರಪಂಚ. ಅಂದರೆ ನನಗೆ ಇನ್ನೊಂದೇನು ಅಂತಂದರೆ, ಗ್ರ್ಯಾಜುವಲಿ ಜನ ನನ್ನ ಆಲ್ರೆಡಿ ಸೆಲ್ಫಿ ತೊಗೊಳ್ಳೋ ಹಂತಕ್ಕೆ ಬಂದಿತ್ತು. ಅಂದರೆ 1000ಕ್ಕೊಬ್ಬ ತೊಗೊಳ್ಳೋರು ನೋಡ್ಬಿಡೆ, ಕಿರಿಕಿರ್ತಿ ತಾನೆ ಯೂಟ್ಯೂಬರ್ ತಾನೆ ಅಂದ್ಬಿಟ್ಟು ಸೆಲ್ಫಿ ತೊಗೊಳ್ಳೋರು ನೋಡಿದ್ದೆ ನಾನು. ಕಿರಿಕಿರ್ತಿಯವರು ನೋಡಿದ್ದೆ. ಹೊರಗಡೆ ಬಂದಾಗ ಏನಾಯಿತು, ಒಂದಿನ ಒರಾಯನ್ ಮಾಲ್ಗೆ ನಾನು ಫ್ಯಾಮಿಲಿ ಹಿಂಗೆ ಹೋಗ್ತೀವಿ, 15 ನಿಮಿಷದಲ್ಲಿ ಬೌನ್ಸರ್ಗಳೆಲ್ಲ ಬಂದು, ಸರ್ ನೀವು ಹಿಂಗೆಲ್ಲ ವಿತೌಟ್ ಇನ್ಫಾರ್ಮೇಷನ್ ಬರಬಾರ್ದು ಸರ್ ಅಂದ್ಬಿಟ್ಟು ಸರ್ರಂತ ವಾಪಸ್ ಕಳಿಸ್ಬಿಟ್ರು ನನ್ನ. ಅಂದರೆ ಜನ ಮುತ್ಕೊಂಡ್ಬಿಟ್ರು, ಒಂದು 600-700 ಜನ. ಅದು ಬಿಗ್ ಬಾಸ್ನ ಕ್ರೇಜು. ಬಟ್ ಅದಕ್ಕೆ ಆಯಸ್ ಕಮ್ಮಿ, ಟೈಮ್ ಲಿಮಿಟ್ ಇದೆ ಅದಕ್ಕೆ. ಅದನ್ನು ಕ್ಯಾರಿ ಮಾಡೋದಿದೆಯಲ್ಲ ಅದು ಬೇರೆ. ಸೊ ನನ್ನ ಪ್ರಕಾರ ನನಗೇನಾಯಿತು, ಹೊರಗಡೆ ಬಂದಮೇಲೆ ಆಫರ್ಗಳು ಬರೋ ಶುರು ಆಯಿತು. ಸಿನಿಮಾ ಮಾಡಿ, ಯಾರೋ ಡೈರೆಕ್ಟ್ರು ಬಂದರು, ಕತೆ ಹೇಳಿದ್ರು, ಸರ್ ಇದರಲ್ಲಿ ನೀವು ಸರ್ 3 ಜನ ಹುಡುಗಿ ನಿಮ್ಮ ಹಿಂದೆ ಬಿದ್ದಿರ್ತಾರೆ ಸರ್. ನಾನು ಕನ್ನಡಿ ನೋಡಿದೆ, ನನ್ನ ಹಿಂದೆ 3 ಜನನಾ? ಓಕೆ, ಹೇಳಿ ಸರ್ ಹಿಂಗೆ ಸರ್ ಅವ್ನು ಬರ್ತಾನೆ ಸರ್, ವಿಲನ್ನು ಸರ್, ನೀವು ಹೊಡಿತೀರಾ ಸರ್, ಡಿಚ್ಕೆ ಸರ್, ಸೂಪರ್ ಫೈಟ್ ಇದೆ, 4 ಫೈಟ್ ಇದೆ ಸರ್, ಒಂದು 4-5 ಸಾಂಗ್ ಹಾಕಿದ್ದೀವಿ ಸರ್, ಹಿಂಗಿದೆ ಸರ್. ಇದು ನನಗೆ ಮಾಡಿರೋ ಸಬ್ಜೆಕ್ಟಾ? ಹೌದು ಸರ್, ನಿಮಗೆ ಮಾಡಿರೋದು.
ಬೇಡ ಸರ್, ಆ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಇದೆಯಲ್ಲ ಅದು ಕೊಟ್ಟರೆ ನಾನು ಮಾಡ್ತೀನಿ ಸರ್. ನನಗೆ 3 ಜನ ಹುಡುಗಿರೂ ಬೀಳಲ್ಲ, ನಾನು 10 ಜನಕ್ಕೆ ಹೊಡೆಯೋನು ಅಲ್ಲ. ನಾನು ನೋಡಿದ್ರೆ ಹಂಗೆ ಅನ್ಸಲ್ಲ ಸರ್. ಆರಂಭದಲ್ಲಿ ಅಟ್ಲೀಸ್ಟ್ ಹೊಡೆಸ್ಕೊಂಡು ಒಂದು ಹಂತಕ್ಕೆ ಬಂದು ಆಮೇಲೆ ಜನ ಒಪ್ಕೋತಾರೆ ಅಂದಾಗ ಬೇಕಾದ್ರೆ ಹೊಡಿಯೋಕ್ಕೆ ಬರೋಣ ಸರ್. ಆರಂಭದಲ್ಲಿ ಯಾವುದೋ ಹುಡುಗಿ ಅದ್ರ ಚಪ್ಪಲಿ ಹೊಡೆಸ್ಕೊಂಡು ಕಷ್ಟಪಟ್ಕೊಂಡು ಅವಳನ್ನ ಹೆಂಗೋ ಪಟಾಯಿಸ್ಕೊಂಡು ಅವಳನ್ನ ಚೆನ್ನಾಗಿ ನೋಡ್ಕೊಂಡೆ ಅನ್ನೋದಾದ್ಮೇಲೆ ನಾಳೆ ಯಾವುದೋ ಇನ್ನೊಂದು ಹೀರೋಯಿನ್ ನನ್ನ ಜೊತೆಗೆ ಹೌದು ಬೀಳ್ತಾರೆ, ಇವನಿಗೂ ಬೀಳ್ತಾರೆ ಅನ್ನೋ ಥರ ಆದರೆ ಆಗಲಿ ಸರ್. ಫಸ್ಟ್ ಸಿನಿಮಾನೇ ಹಂಗೆಲ್ಲ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಆ ಥರದ ಕಥೆಗಳನ್ನೆಲ್ಲ ರಿಜೆಕ್ಟ್ ಮಾಡ್ಕೊಂಬಂದು ಬೇಡ ನನಗೆ, ನಂದಲ್ಲ ಅದು ಸಬ್ಜೆಕ್ಟ್. ಯಾವನೋ ಕಸ ಆಯೋ ಕ್ಯಾರೆಕ್ಟ್ರ್ ಬಂತು, ಮಾಡೋಣ ಅಂದೆ. ಸಿಲಿಂಡರ್ ಹಾಕೋ ಕ್ಯಾರೆಕ್ಟ್ರ್ ಬಂತು, ಮಾಡೋಣ ಅಂದೆ. ನಂಗದು ಹೌದು, ನನಗೆ ಆಪ್ಟ್ ಆಗುತ್ತೆ ಅದು ಕ್ಯಾರೆಕ್ಟ್ರು ಅಂತ. ಸೊ ಬಂದು ಆಫರ್ಗಳನ್ನ ಬಿಟ್ಟೆ. ಸಿನಿಮಾ ಅಡ್ವಾನ್ಸ್ ತೊಗೊಂಬಂದವ್ರು ವಾಪಸ್ ಕಳಿಸ್ತೆ. ಬೇಡ ನಾನು ಸರ್ ನಾನು ಮಾಡಲ್ಲ ಸರ್ ಆ ಥರದ್ದೆಲ್ಲ ದಯವಿಟ್ಟು. ಕೆಲವರು ಹುಂಬತನ ಅನ್ನಿಸ್ತು, ಯಾರನು ಬಿಗ್ ಬಾಸ್ಗೆ ಹೋಗ್ಬಿಟ್ಟು ತಲೆ ನಿಲ್ತಾ ಇಲ್ಲ ಅವನಿಗೆ ಅಂತ. ಹಂಗಲ್ಲ, ಪ್ರಾಕ್ಟಿಕಲಿ ನಂಗೆ ಗೊತ್ತಿತ್ತದು ನಾನಲ್ಲ ಅಂತ. ಓಂ ಪ್ರಕಾಶ್ ಅವ್ರು ಸಿನಿಮಾ ಮಾಡಿದಾಗ ಅದಕ್ಕೊಂದು ಪೊರ್ಕಿ ಕ್ಯಾರೆಕ್ಟ್ರೆ. ಹೌದು, ನಾನು ಸೆಟ್ ಆಗ್ತಿದ್ದೆ ಅದಕ್ಕೆ. ಸೊ ಹಿಂಗಾಯಿತು. ಸೊ ಹಾಗಾಗಿ ನಾನು ಸಿನಿಮಾಗಳಿಂದ ಸ್ವಲ್ಪ ದೂರನೇ ಉಳ್ಕೊಂಡ್ಬಿಟ್ಟೆ. ಯಾವುದೋ ಒಂದು ಗೆಸ್ಟ್ ಅಪಿಯರೆನ್ಸ್ ಆಗಿ ಸಾಂಗಲ್ಲಿ ಮಾಡಿದೆ, ಯಾವುದೋ ಒಂದು ಸಿನಿಮಾಲ್ಲಿ ಮಾಡಿದೆ, ಇಷ್ಟಕ್ಕೆ ಸೀಮಿತ ಆಗ್ಬಿಟ್ಟೆ ಅಷ್ಟೇ. ಬಿಟ್ಟರೆ ನಾನು ಸಿನಿಮಾಗಳನ್ನು ಫುಲ್ ಫ್ಲೆಜ್ ಸಿನಿಮಾಗಳಿಗೆ ಬರಲಿಲ್ಲ. ಆದರೂ ಸೋಷಿಯಲ್ ಮೀಡಿಯಾನ ಬಿಡಲಿಲ್ಲ. ಬಟ್ ಒಂದು ತಪ್ಪೇನು ಮಾಡಿಬಿಟ್ಟೆ ಅಂತಂದರೆ ಬಿಗ್ ಬಾಸ್ ನೋಡಿ ನಾನು ಯೂಟ್ಯೂಬ್ ಕಾಂಟೆಂಟ್ ಮಾಡೋದು ನಿಲ್ಲಿಸ್ಬಿಟ್ಟೆ. ನಾನು ಅವತ್ತು ಯೂಟ್ಯೂಬ್ ಕಾಂಟೆಂಟ್ ಕಂಟಿನ್ಯೂ ಮಾಡಿದ್ದಿದ್ರೆ ಇವತ್ತು ನಾನು ಕನ್ನಡದ ಟಾಪ್ ಯೂಟ್ಯೂಬರ್ ಸಾಲಲ್ಲಿ ಸಬ್ಸ್ಕ್ರಿಪ್ಷನಲ್ಲಿ ಟಾಪಲ್ಲಿ ಇರ್ತಿದ್ದೆ. ನಾನು ಯೂಟ್ಯೂಬ್ ಬಿಟ್ಟು ನಾನೇನಾಯಿತು ಆ ಗ್ಯಾಪಲ್ಲಿ, ಸರಿ ಇವಾಗ ಜನ ನನ್ನನ್ನು ಕೇಳ್ತಾ ಇದ್ದಾರೆ, ನಾನು ಮಾತಾಡೋದನ್ನು ಕೇಳ್ತಾ ಇದ್ದಾರೆ, ಅಥವಾ ನಾನು ಗೆಸ್ಟಾಗಿ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರಲ್ವಾ. ಸೊ ಲೆಟ್ಸ್ ಮೇಕ್ ಯೂಸ್ ಆಫ್ ಇಟ್ ಅಂತ ಅಂದ್ಬಿಟ್ಟು ಹತ್ರ ಕರ್ನಾಟಕದ 500ರಿಂದ 600 ಸ್ಕೂಲ್ ಮತ್ತು ಕಾಲೇಜ್ಗಳಿಗೆ ಹೋದೆ ಫ್ರೀ ಆಫ್ ಕಾಸ್ಟ್. 500ರಿಂದ 600 ಶಾಲಾ ಕಾಲೇಜ್ಗಳಿಗೆ ಹೋಗಿ ಮಕ್ಕಳಿಗೆ ಬದುಕಿನ ಬಗ್ಗೆ ಮಾತಾಡಿದೆ, ಕನ್ನಡದ ಬಗ್ಗೆ ಮಾತಾಡಿದೆ, ಕನ್ನಡ ಯಾಕೆ ಮಾತಾಡಬೇಕು, ಹೇಗೆ ನಾವು ಅದನ್ನು ಉಳಿಸ್ಕೋಬೇಕು ಅನ್ನೋದನ್ನು ಮಕ್ಕಳಲ್ಲಿ ಮಾತಾಡಿ ಮಕ್ಕಳಿಗೆ ಅದನ್ನು ಫೀಡ್ ಮಾಡ್ತಾ ಬಂದೆ. ಅಂದರೆ ಯಂಗ್ ಜನ್ರೇಷನ್, ಇವತ್ತಿನ ಜನ್ರೇಷನ್ನೇ ನಾಳೆ ಉಳಿಸ್ಬೇಕಾಗಿರೋದು ಆ ಭಾಷೆನ. ನಾಳೆ ಇವತ್ತು ಕನ್ನಡ ಓದೋಕ್ಕೆ ಬರ್ದಿದ್ರೆ ನಾಳೆ ಕನ್ನಡ ಪೇಪರ್ ಯಾರು ಓದ್ತಾರೆ, ಕನ್ನಡ ಪುಸ್ತಕಗಳನ್ನ ಯಾರು ಕೊಂಡ್ಕೊಂಡು ಓದ್ತಾರೆ. ಇವತ್ತಿನ ಮಕ್ಕಳು ಕನ್ನಡ ಮಾತಾಡೋಕ್ಕೆ ಬರಲಿಲ್ಲ ಅಂದರೆ ನಾಳೆ ಕನ್ನಡ ಹಾಡುಗಳನ್ನ ಯಾರು ಕೇಳ್ತಾರೆ, ಕನ್ನಡ ಸಿನಿಮಾಗಳನ್ನ ಯಾರು ನೋಡ್ತಾರೆ. ಈ ಥರದ್ದೆಲ್ಲ ಥಾಟ್ ಇವತ್ತೂ ಇದೆ ನನಗೆ. ಇವತ್ತು ಆ ಥಾಟಲ್ಲೇ ನಾವು ಯೋಚನೆ ಮಾಡೋದು, ನೆಕ್ಸ್ಟ್ ಜನ್ರೇಷನ್ ಏನಾಗುತ್ತೆ, ಒಂದು ಭಾಷೆನೇ ಕಳೆದೋಗ್ಬಿಡುತ್ತಾ. ಬಿಕಾಸ್ ಇವತ್ತು ನೋಡಿ ಯಾವುದೇ ಮಕ್ಕಳನ್ನ ಮಾತಾಡಿದ್ರು ಕನ್ನಡ ಓದೋಕ್ಕೆ ಬರಲ್ಲ, ಕನ್ನಡ ಮಾತಾಡೋಕ್ಕೆ ಬರಲ್ಲ, ಕನ್ನಡದ ಜೊತೆ ಕನೆಕ್ಷನ್ ಇಲ್ಲ. ನನ್ನ ಮಗನ್ನೇ ನಾನು ನೋಡೋದು ಅನ್ಸಲಿ ಅನಿಸುತ್ತೆ, ಮಾತಾಡೋ ಯಾಕೆ ಕನ್ನಡ ಮಾತಾಡೋ, ಆಯಿತು. ಇಂಗ್ಲೀಷ್ ಎಲ್ಲಿಗೆ ಬೇಕು, ಹೊಟ್ಟೆಗೆ ಬೇಕು, ನಾಲ್ಗೆಗಲ್ಲ. ನಾಲ್ಗೆಗೆ ಬೇಕಾಗಿರೋದು ಕನ್ನಡ, ಅದನ್ನು ಮಾತಾಡಿ ಅಂತ. ನಾವು ಆ ಭಯಕ್ಕೆ 600-700 ಶಾಲೆಗಳಿಗೆ ಹೋದೆ, ಕಾಲೇಜ್ಗಳಿಗೆ ಹೋದೆ, ಮಕ್ಕಳಿಗೆ ಹೇಳಿದೆ, ಮಕ್ಕಳೇ ನೀವು ಯಾವುದೇ ಲ್ಯಾಂಗ್ವೇಜ್ ಓದಿ ಕಲೀರಿ ಮಾಡಿ, ಬಟ್ ಕನ್ನಡ ಮಾತಾಡಿ, ಕನ್ನಡಕ್ಕಿರೋ ತಾಕತ್ತೇನು ಅನ್ನೋದನ್ನು ಹೇಳಿದೆ ಮಾಡಿದೆ. ಅಷ್ಟೊತ್ತಿಗೆ ಆಗ್ಬಿಟ್ಟಿತ್ತು, ಇನ್ನೊಂದು ಸೀಸನ್ ಬಂದುಬಿಟ್ಟಿತ್ತು ಅಷ್ಟೊತ್ತಿಗೆ, ಮತ್ತೊಂದು ಸೀಸನ್ ಆಗೋಗ್ಬಿಟ್ಟಿತ್ತು ಅಷ್ಟೊತ್ತಿಗೆ. ಸೊ ಅಲ್ಲಿಂದ ಸ್ವಲ್ಪ ಟ್ರ್ಯಾಕ್, ಅಲ್ಲಿ ಇಲ್ಲಿ ಅದು ಇದು, ಅದೇನೋ ಬಿಸ್ನೆಸ್ಸು, ಇದೇನೋ ಕೆಲಸ, ಐಡಿಯಾ ಆತ್ಮಾನ್ ಸೆಂಟ್ರಲ್ಲಿ ಏನೋ ಕಂಪ್ನಿ ಮಾಡಿದ್ವಿ, ಮತ್ತೊಂದೇನೋ ಮಾಡಿದ್ವಿ, ಇನ್ನೊಂದೇನೋ ಮಾಡಿದ್ವಿ. ಅಲ್ಲಿ ಅದೇನಂತಾರೆ ವೋಬಲ್ ಆಗೋಕ್ಕೆ ಶುರುವಾಯಿತು. ಇಟ್ ವಾಸ್ ನಾಟ್ ಸ್ಟಾಗ್ನೆಂಟ್ ಆಗಿರಲಿಲ್ಲ, ವೋಬಲ್ ಆಗ್ತಾ ಇತ್ತು. ಗ್ಯಾಪಲ್ಲಿ ನಾನು ಹೇಳಿದ್ನಲ್ಲ, ಈ ಬಿಗ್ ಬಾಸ್ಗೆ ಹೋಗುವ ಮುಂಚೆನೇ ಮಗು ಆಗಿತ್ತು, ಆವಿಷ್ಕಾರ ಬಂದಿದ್ದ ಲೈಫಲ್ಲಿ. ಸೊ ಜೀವನದ ದಿಕ್ಕು ಬದಲಾಗಿತ್ತು, ಜವಾಬ್ದಾರಿಗಳು ಜಾಸ್ತಿ ಆಗಿತ್ತು. ಸೊ ಹಾಗಾಗಿ ತುಂಬ ಚೂಸಿ ಆಗಬೇಕಾಗಿತ್ತು, ಯಾವುದನ್ನು ಆಯ್ಕೆ ಮಾಡ್ಕೊತೀನಿ, ಎಲ್ಲಿದ್ದೀನಿ, ಯಾವ್ದು ಮಾಡ್ತಾಯಿದ್ದೀನಿ. ಸೊ ಈ ಹಂತದಲ್ಲಿ ಬರ್ತಾ ಏನು ಅದಾಗಿ 3-4 ವರ್ಷ ಹಿಂಗೆ ನಡೀತು. ಆ ಹೀಟ್ ಇರುತ್ತಲ್ಲ, ಆ ಹೀಟ್ನ ಬಿಗ್ ಬಾಸ್ ಹೀಟ್ನಲ್ಲಿ ಇಷ್ಟು ಕಾರ್ಯಕ್ರಮಗಳು, ಪ್ರೋಗ್ರಾಮ್ಸು, ಫಂಕ್ಷನ್ಸು. ಜೀ ಕನ್ನಡಗೆ ಒಂದು ಶೋ ಹೋಸ್ಟ್ ಮಾಡಿದೆ ನಾನು, ಕಲರ್ಸ್ ಕನ್ನಡಗೆ ಒಂದು ಸೀಸನ್ ಫುಲ್ಲು ಶಾಂತಂ ಪಾಪಂ ಮಾಡಿಕೊಟ್ಟೆ. ಕೆಲಸ ಬರ್ತಾಯಿತ್ತು, ಇಲ್ಲೊಂದು ಕೆಲಸಗಳು ಬರ್ತಾಯಿತ್ತು. ಬ್ಯುಸಿ ಇದ್ದೆ, ಕೈಲಾದಷ್ಟು ಬ್ಯುಸಿ ಇದ್ದೆ. ಎಷ್ಟು ಮಾಡಬೇಕು, ಗ್ಯಾಪಲ್ಲಿ ಮಾಡಿರೋ ಮಿಸ್ಟೇಕ್ಗಳೇನು ಅಂತಂದರೆ ಒಂದು 2-3 ಸಿನಿಮಾ ಪ್ರೊಡಕ್ಷನ್ ಮಾಡಬೇಕು ಅಂತ ಹೋಗಿದ್ದು. ಅದು ಕೈ ಸುಟ್ಕೊಳ್ಳೋದಲ್ಲ, ದೇಹ ಸುಟ್ಕೊಳ್ಳೋದು ಅಂತಾರಲ್ಲ, ಹಂಗೆ. ಒಂದು ದುರಂತ ಏನು ಅಂತಂದರೆ, ಸಿನಿಮಾ ಆಗೋದು, ಎಲ್ಲ ರೆಡಿ ಆಗೋದು, ರಿಲೀಸಿಗೆ ಬರೋ ಟೈಮಲ್ಲಿ ಅದು ಹೆಂಗೋ ಏನಕ್ಕೋ ನಿಂತ್ಕೊಂಡ್ಬಿಡೋದು. ಇವತ್ತಿಗೂ 3 ಸಿನಿಮಾ ರಿಲೀಸ್ ರೆಡಿ ಇದ್ದಾವೆ. ಕಾರಣ ಅಂತ ಬೇರೆ ಕಾರಣಗಳಿಂದ ಸಿನಿಮಾಗಳು ಅಲ್ಲೇ ಸ್ಟಕ್ ಆಗುತ್ತೆ. ಸೊ ಅದು ನಾನು ಮಾಡಿರೋ ಬಿಗ್ಗೆಸ್ಟ್ ಮಿಸ್ಟೇಕ್ ಇನ್ ಲೈಫ್. ಆ ಬಿಗ್ಗೆಸ್ಟ್ ಮಿಸ್ಟೇಕಿಗೆ ಐ ಆಮ್ ಸ್ಟಿಲ್ ಪೇಯಿಂಗ್ ಫಾರ್ ಇಟ್, ಸೆಕೆಂಡ್ರಿ. ಬಟ್ ಆದರೆ ಆ ಟ್ರ್ಯಾಕ್ನಲ್ಲಿ ಉಳಿದ ಟ್ರ್ಯಾಕ್ಗಳನ್ನು ಮಿಸ್ ಮಾಡಲಿಲ್ಲ, ಆ ಟ್ರ್ಯಾಕ್ನ ಹಂಗೇ ಮೇಂಟೈನ್ ಮಾಡಿದೆ. ಈ ಗ್ಯಾಪಲ್ಲಿ ಏನಾಗೋಯ್ತು, ಕೋವಿಡ್ ಬಂದಾಗ ಏನು ನೆಕ್ಸ್ಟ್ ಏನು, ಇವಾಗ ನಾವೇನು ಮನೇಲಿ ಸುಮ್ಮನೆ ಕೂರೋರಲ್ಲ. ಕೊರೋನಾ ಟೈಮ್ನಲ್ಲಿ ನನ್ನ ಫ್ರೆಂಡ್ ವರುಣ, ಆಮೇಲೆ ಒಂದಿಷ್ಟು ಜನರು ಎಲ್ಲ ಸೇರಿಕೊಂಡು ಕೊಡೋಣ ಅಂತ ಒಂದು ಟೀಮ್ ಮಾಡಿದ್ವಿ. ಕೊರೋನಾ ಸಮಯದಲ್ಲಿ ಕೊಡೋಣ ಅಂತ ಜನರ ಸಹಾಯದಿಂದ
ಹತ್ತತ್ರ 7,000 8,000 ಫುಡ್ ಕಿಟ್ಗಳನ್ನು, ಕ್ವಾಲಿಟಿ ಫುಡ್ ಕಿಟ್ ಹೆಂಗೆ ಅಂದರೆ ಒಂದು ಫ್ಯಾಮಿಲಿ ಕೊಡುವ ಕಿಟ್ನಲ್ಲಿ ಹತ್ತತ್ರ 700-800 ರೂಪಾಯಿ ವರ್ತು, ಪ್ಲಸ್ ಹೆಣ್ಮಕ್ಳಿಗೆ ಪ್ಯಾಡ್ ಸಹಿತ ಅದರಲ್ಲಿ ಇಟ್ಟು ಕೊಟ್ಟಿದ್ವಿ ನಾವು. ಹತ್ತತ್ರ 7-8 ಸಾವಿರ ಕಿಟ್ಗಳನ್ನು, ಯಾವ 7-8 ಸಾವಿರ ಕಿಟ್ ಕೊಟ್ಟು ಒಬ್ಬರು ಮುಖ ತೋರಿಸಿಲ್ಲ ನಾವು ಇಂಥವ್ರಿಗೆ ಕೊಟ್ವಿ, ಇಂಥವ್ರಿಗೆ ತಲುಪಿಸಿದ್ವಿ, ಒಬ್ಬರು ಮುಖ ತೋರಿಸ್ಲಿಲ್ಲ. ಹತ್ರ 1.5 ಲಕ್ಷ ಜನಕ್ಕೆ ಊಟ ಹಾಕಿದ್ವಿ, ಒಬ್ಬರು ಮುಖ ತೋರಿಸ್ಲಿಲ್ಲ. ನಾವೇ ನಮ್ಮ ಫ್ರೆಂಡ್ದೊಂದು ಪಬ್ ಇತ್ತು, ಕ್ಲೋಸ್ ಆಗಿತ್ತು, ಅಲ್ಲೇ ಅಡುಗೆ ಮಾಡಿಸ್ತಾ ಇದ್ವಿ, ನಮ್ಮ ಗಾಡಿಗಳಲ್ಲಿ ತುಂಬ್ಕೋತಾ ಇದ್ವಿ, 2-3 ಗಾಡೀಲಿ ತುಂಬಿಕೊಂಡು ಸ್ಲಮ್ಗಳಿಗೆ ಹೋಗ್ತಾ ಇದ್ವಿ, ಬಸ್ ಸ್ಟ್ಯಾಂಡ್ಗಳಿಗೆ ಹೋಗ್ತಾ ಇದ್ವಿ, ಎಲ್ಲಿ ಜನ ಇದ್ದಾರೆ, ಎಲ್ಲಿ ಹಸಿವಿದೆ ಅಲ್ಲಿ ಹೋಗಿ ತಲುಪಿಸ್ತಾ ಇದ್ವಿ. ಆ್ಯಂಡ್ ಮೋರೋವರ್ ಅವತ್ತು ಏನಾಗ್ತಾ ಇತ್ತು ಆ ಕಾಲದಲ್ಲಿ, ಬರೀ ಯಾರು ಸ್ಲಮ್ಗೆ ಹೋಗಿ ಫುಡ್ ಹಂಚಿ, ಎಲ್ಲೋ ತುಂಬ ಬಡವರಿದ್ದಾರೆ ಅಲ್ಲೋಗಿ ಫುಡ್ ಹಂಚಿ. ನಮಗೊಂದು ಅರ್ಥ ಆಗಿದ್ದೇನು ಅಂತಂದರೆ, ನಿಜವಾಗ್ಲೂ ಪೆಟ್ಟು ತಿಂತಾ ಇದ್ದಿದ್ದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ನಮಗೊಂದು ಎಕ್ಸ್ಪೀರಿಯನ್ಸ್ ಏನಾಯಿತು, ಎಲ್ಲೋ ಒಂದು ಸ್ಲಮ್ಮಲ್ಲಿ ಕೊಡ್ತಾ ಇರಬೇಕಾದ್ರೆ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ಒಂದು 5-6 ಜನ ಹೆಣ್ಮಕ್ಳು ಬಂದು ಒಡವೆ ಗಿಡವೆ ಎಲ್ಲ ಹಾಕಿದ್ದಾರೆ. ಬಂದ್ಬಿಟ್ಟು, ಸರ್ ನಮಗೂ ಫುಡ್ ಕಿಟ್ ಕೊಡಿ. ಏನಮ್ಮ ಮೈ ತುಂಬ ಒಡವೆ ಹಾಕಿದ್ದಾರೆ, ಚೆನ್ನಾಗಿ ಕಾಣ್ತಾ ಇದ್ದಾರೆ, ನಿಮ್ಗೆ ಯಾಕಮ್ಮ? ಒಂದೇ ಮಾತು ಹೇಳಿದ್ರು, ಸರ್ ಒಡವೆ ಹಾಕಿದ್ದೀವಿ, ಒಂದೇ ಒಂದಿನ ಗಿರ್ವಿ ಅಂಗಡಿ ಓಪನ್ ಮಾಡಿಸ್ಕೊಡಿ ಸಾಕು, ನಾವು ನಿಮ್ಮ ಹತ್ರ ಬೇಡಲ್ಲ. ಒಂದಿನ ಗಿರ್ವಿ ಅಂಗಡಿ ಓಪನ್ ಮಾಡಿಸ್ಕೊಡಿ ಸರ್, ಅಡ ಇಟ್ಟು ನಮ್ಮ ದುಡಿಮೆ ನಾವು ಮಾಡ್ಕೋತೀವಿ, ಬೇಡಕ್ಕೆ ನಮಗೂ ಇಷ್ಟ ಇಲ್ಲ ಸರ್, ನಾವೇನೋ ತಿನ್ಕೋತೀವಿ, ಇದನ್ನು ಅಟ್ಲೀಸ್ಟ್ ನೀವೇ ಇಟ್ಕೊಂಡು ನಮ್ಗೆ ಕ್ಯಾಶ್ ಕೊಟ್ಟರು ಓಕೆ. ನಮ್ಗೆ ತಲೆ ಔಟ್ ಆಗೋಯ್ತು. ಈ ಥಾಟೇ ಯೋಚನೆ ಮಾಡಿಲ್ವಲ್ಲ ನಾವು ಅಂತ, ಈ ಥಾಟೇ ಯೋಚನೆ ಮಾಡಿಲ್ಲ ನಾವು ಅಂತ. ಸೊ ಅಲ್ಲಿಂದ ನಾವೇನು ಮಾಡಿದ್ವಿ, ಸ್ಲಮ್ ಬಿಟ್ವಿ, ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನ ಟಾರ್ಗೆಟ್ ಮಾಡೋಕ್ಕೆ ಶುರು ಮಾಡಿದ್ವಿ. RR ನಗರದ ಮನೆ ಎದುರುಗಡೆ ಕಿಟ್ಟಿಟ್ಟು ಹೋದ್ವಿ, ಬನಶಂಕರಿಯ ಮನೆ ಎದುರುಗಡೆ ಕಿಟ್ಟಿಟ್ಬಿಟ್ಟು ಹೋದ್ವಿ. ಕಿಟ್ಟಿಟ್ಟು ಬೆಲ್ ಮಾಡ್ಬಿಟ್ಟು ಹೋಗ್ತಾ ಇದ್ವಿ, ಯಾರು ಇಟ್ಟಿದ್ದು ಅಂತ ಗೊತ್ತಾಗ್ಬಾರ್ದು. ಹಂಗೆ ನೋಡಿದ್ರೆ ಗೊತ್ತಾಗ್ತಿತ್ತಲ್ಲ, ಲಕ್ಸುರಿ ಹೋಮ್ಗಳಲ್ಲ, ಇಲ್ಲ ಈ ಮನೆಗೆ ಬೇಕು, ಇದು ಮಿಡ್ಲ್ ಕ್ಲಾಸ್ ಮನೆ ಅಂಥ ಮನೆಗಳಲ್ಲಿ ಫುಡ್ ಕಿಟ್ ಇಟ್ಟು ಬಂದ್ವಿ. ಒಂದು ಅದ್ಭುತವಾದ ತಂಡ, ಅದೇ ನಾನು ಹೇಳ್ತೀನಲ್ಲ, ಅದು ಇಟ್ ವಾಸ್ ರಾತ್ರಿ 2 ಗಂಟೆ 3 ಗಂಟೆ ತನಕನೂ ನಾಳೆ ಏನು ಹೆಂಗೆ ಮಾಡೋದು, ಏನು ಮಾಡೋದು, ಫುಡ್ ಕಿಟ್ ಕಟ್ಟೋದು. ನಮ್ಮಪ್ಪ ಅಮ್ಮ ಎಲ್ಲ ಕುತ್ಕೊಂಡು ಫುಡ್ ಕಿಟ್ ಕಟ್ಟೋರು ಅವತ್ತು. ಇಟ್ ವಾಸ್ ಟ್ರಮೆಂಡಸ್ ಟೈಮ್. ಮಾಡಿದ್ವಿ, ವೇಸ್ಟ್ ಮಾಡಿ. ಆ ಟೈಮಲ್ಲಿ ಏನಾಗೋಯ್ತು, ಇನ್ನೇನು ಲಾಕ್ಡೌನ್ ಅನೌನ್ಸ್ ಆಗೋ ಟೈಮ್ನಲ್ಲಿ, ಫಸ್ಟ್ ಲಾಕ್ಡೌನ್ 1 ದಿನಕ್ಕೆ ಅಂತ ಅನೌನ್ಸ್ ಆಯ್ತಲ್ಲ, March 24 ಏನೋ, ಅವಾಗ ಶಿವಸ್ವಾಮಿ ಫೋನ್ ಮಾಡ್ದ, BTVಯಲ್ಲಿ ನನ್ನ ಫ್ರೆಂಡು ಶಿವಸ್ವಾಮಿ ಫೋನ್ ಮಾಡಿಬಿಟ್ಟು, ಏನೋ ಇದು ಲಾಕ್ಡೌನು ಅಂತ. ಲಾಕ್ಡೌನ್ ಬಗ್ಗೆ ಅವನಿಗೆ ಎಕ್ಸ್ಪ್ಲೈನ್ ಮಾಡಿದೆ. ಒಂಚೂರು ಸ್ಟುಡಿಯೋಗೆ ಬಂದುಬಿಟ್ಟು, ಇದನ್ನು ಹೇಳ್ತೀಯ ನೀನು, ಲಾಕ್ಡೌನ್ ಏನಕ್ಕೆ ಮಾಡ್ತಾರೆ, ಏನು ರೀಸನ್ಗೆ ಮಾಡ್ತಾರೆ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕಾಗುತ್ತಾ ಅಂತ. ಸರಿ ಅಂತೇಳಿ ನಾನು BTV ಆಫೀಸ್ಗೆ ಹೋದೆ. BTV ಆಫೀಸಲ್ಲಿ ಒಂದು ಆ್ಯಂಕರ್ ಕೂತ್ಕೊಂಡು ನನಗೆ ಕೇಳಿದ್ರು, ಏನು ಲಾಕ್ಡೌನು, ಈ ಹಿಂದೆ ಯಾವಾಗ ಲಾಕ್ಡೌನ್ ಆಗಿತ್ತು, ಯಾವ್ಯಾವ ಕಾರಣಕ್ಕೆ ಲಾಕ್ಡೌನ್ ಮಾಡ್ತಾರೆ, ಏನು ಅಂತ ನಾನೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ಎಲ್ಲ ಎಕ್ಸ್ಪ್ಲೈನ್ ಮಾಡಿ 1 ಗಂಟೆ ಶೋ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ BTVಯ ಮಾಲೀಕರು ನನಗೆ ಎದುರುಗಡೆ ಸಿಗ್ತಾರೆ, ಕುಮಾರ್ ಸರ್ ಸಿಕ್ಬಿಟ್ಟು, ಬನ್ನಿ ಕಿತ್ತಿ ಮಾತಾಡೋಣ ಅಂತ ಚೇಂಬರಲ್ಲಿ ಕೂರಿಸ್ಕೊಂಡು, ನಮ್ಗೆ ಡೈಲಿ ನೀವು ಒಂದು ಶೋ ಮಾಡಿಕೊಡ್ಬೇಕು ಅಂತ. ಲಾಕ್ಡೌನು, ಕೋವಿಡ್ಡು, ಕೆಲಸನೂ ಇಲ್ಲ, ಇಷ್ಟು ಸಂಬಳ ಕೊಡ್ತೀವಿ ಅಂತಂದರು. ಓಕೆ ಏನು ಸರ್, 9 ಗಂಟೆ ಬಂದು ಒಂದು ಶೋ ಮಾಡಿಕೊಡ್ಬೇಕು ಅಂತ ಖಡಕ್ ಸುದ್ದಿ ವಿತ್ ಕಿರಿಕೀರ್ತಿ ಅಂತ ಒಂದು ಶೋ ಸ್ಟಾರ್ಟ್ ಮಾಡಿದೆ BTVಯಲ್ಲಿ. ತುಂಬ ಪಾಪ್ಯುಲರ್ ಆಯಿತು, ಸಾಕಷ್ಟು ಜನರನ್ನು ತಲುಪ್ತು. 9 ಗಂಟೆಗೆ ಪ್ರತಿದಿನ ಒಂದು ವಿಷಯ ತೊಗೊಂಡು ಅದನ್ನು ಅದ್ಭುತವಾಗಿ ಮಾತಾಡಿ ಸಖತ್ ವೈರಲ್ ಆಯಿತು, ಸಖತ್ ರೀಚ್ ಆಯಿತು. ಅದೇ ಇದರಲ್ಲೇ ಡ್ರೋನ್ ಪ್ರತಾಪ್ ಇಂಟರ್ವ್ಯೂ ಅದೇ BTVಯಲ್ಲಿ ಆ ಟೈಮ್ನಲ್ಲೇ ಮಾಡಿದ್ದು. ಸೊ ಇಟ್ ವಾಸ್ ನೈಸ್. ಅಂದರೆ ಮುಗೀತು, ಕೋವಿಡ್ ಎಲ್ಲ ಆಯಿತು, ಕೋವಿಡ್ ಎಲ್ಲ ಮುಗಿಸಿ ಮತ್ತೆ ಬದುಕು ಟ್ರ್ಯಾಕಿಗೆ ಮತ್ತೆ ವಾಪಸ್ ಬರಲೇಬೇಕಲ್ಲ, ಲೈಫು ಹಂತ ಹಂತವಾಗಿ ಎಲ್ಲ. ಕೋವಿಡ್ ಟೈಮ್ನಲ್ಲಿ ಏನೇನು ಮಾಡಬೇಕೋ ಆ ಟೈಮ್ನಲ್ಲಿ ಮಾಡಿದ, ಅಂದರೆ ಡೆಡ್ ಬಾಡಿ ಸಾಕ್ಸಿದ್ದೀವಿ, 4 ಗಂಟೆಗೆ ಆ್ಯಂಬುಲೆನ್ಸ್ ಸಿಗದೇ ಇದ್ದಾಗ ನಮ್ಮ ಗಾಡಿಗಳನ್ನೇ ತೊಗೊಂಡೋಗಿ ಕರ್ಕೊಂಬಂದಿದ್ದೀವಿ. ಭಗವಂತ ಅದಕ್ಕೆ ನಮ್ಗೆ ಅವಾಗ ಏನು ಅಂತ ತೊಂದರೆ ಕೊಡಲಿಲ್ಲ ಅನ್ಸುತ್ತೆ, ನನಗಾಗಲಿ ನನ್ನ ಕುಟುಂಬಕ್ಕಾಗಲಿ. ಮಾಡಿದ್ವಿ, ನಮ್ಮ ಕೈಲಿ ಏನಾಗುತ್ತೆ, ರೆಮ್ಡಿಸಿವಿರ್ ಬೇಕು ಅಂತ ಇಂಜೆಕ್ಷನ್ಸ್ ಬೇಕು ಅಂದಾಗ 100-150 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿ ಕೊಟ್ಬಿಟ್ಟು ಬಂದಿದ್ದೀವಿ. ಯಾರು ಏನು ಕೇಳಿದ್ರು ಇಲ್ಲ ಅಂತಿದ್ದಿಲ್ಲ. ಮೆಡಿಸಿನ್ಸ್ನ ಇಲ್ಲಿಂದ ಮೈಸೂರಿಗೆ ಇದು ಕಳಿಸ್ಕೊಟ್ಟಿದ್ದೀವಿ, ಲಾರಿಗಳಲ್ಲಿ ಹಾಕಿ ಅಲ್ಲಿ ಇಸ್ಕೋತಾರೆ ಮೆಡಿಸಿನ್ಸ್ ತೊಗೊಳ್ಳಿ ಅಂತ. ಸೊ ವಾಟ್ ಎವರ್ ವಿ ಕ್ಯಾನ್, ನಮ್ಮ ಕೈಲಿ ಏನು ಸಾಧ್ಯ ಇದೆ, ಆಸ್ಪತ್ರೆಗಳಲ್ಲಿ ಬೆಡ್ ಅಡ್ಜಸ್ಟ್ ಮಾಡಿದ್ದೀವಿ, ಬ್ಲಡ್ ಅಡ್ಜಸ್ಟ್ ಮಾಡಿದ್ದೀವಿ. ಎಲ್ಲರೂ ಕೋವಿಡ್ ಅಂತ ಬ್ಯುಸಿ ಇದ್ದಾಗ ಇದೇ ವಿಜಯನಗರದ ಬ್ಲಡ್ ಬ್ಯಾಂಕಲ್ಲಿ, ಸರ್ ಎಲ್ಲ ಕೋವಿಡಿಂದ ಬಿದ್ದು ಬ್ಲಡ್ ಕೊಡೋರೇ ಇಲ್ಲ, ಬೇರೆ ರೋಗಗಳು ಇದ್ದಾವೆ ಸರ್, ಬ್ಲಡ್ ಕ್ಯಾನ್ಸರ್ ನೋಡಿದ್ದಾರೆ, ಮತ್ತೊಂದು ರೋಗದವ್ರಿದ್ದಾರೆ, ಯಾರೋ ಆಕ್ಸಿಡೆಂಟ್ ಆಗಿ ಸಾಯೋರಿದ್ದಾರೆ, ಬ್ಲಡ್ ಸಿಗ್ತಾ ಇಲ್ಲ ಅಂತ ಅವತ್ತು ಕ್ಯಾಂಪೇನ್ ಮಾಡಿ ಎಷ್ಟೋ ಲೀಟರ್ ಬ್ಲಡ್ಗಳನ್ನು ಕೊಡಿಸಿದ್ವಿ. ಸೊ ಅಂದರೆ ನಾವೇನೋ ಮಾಡ್ಕೊಂಡಿದ್ದೀವಿ ಸಾಧನೆ ಅಂತ ಹೇಳ್ತಾ ಇಲ್ಲ. ನಾನು ಹೇಳಿದ್ದು ಆ ಮಾಡಿರೋ ಆ ಪುಟ್ಟ ಕೆಲಸಗಳಿಗೆ ಭಗವಂತ ನಮ್ಮನ್ನು ಕೈ ಬಿಡಲಿಲ್ಲ. ನಾನು ಇದೀನಿ ಬಿಡು, ನೀನು ತಲೆ ಕೆಡಿಸ್ಕೊಬೇಡ ಅಂಥೇಳಿ. ಅದಾದಮೇಲೂ ನಾನು ಹೇಳ್ತಾ ಇರೋದು, ಎಲ್ಲರ ಮನೆಯಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ಅಥವಾ ಬಡವ್ರ ಮನೆಯಲ್ಲೋ ಫುಡ್ ಕಿಟ್ ಇಲ್ಲ ಅಂತ ಟೈಮಲ್ಲಿ ನಮ್ಮ ಮನೆಯಲ್ಲಿ ಕ್ವಿಂಟಾಲ್ ಗಟ್ಟಲೆ ಮೂಟಿಯಲ್ಲಿ ಅಕ್ಕಿಯನ್ನು ತಂದಿಟ್ಟು ಅದನ್ನು ಪ್ಯಾಕ್ ಮಾಡ್ತಾ ಇದ್ವಿ. ಭಗವಂತ
ಆ ಶಕ್ತಿ ಕೊಟ್ಟಿದ್ದ, ಜನ ಆ ಶಕ್ತಿ ಕೊಟ್ಟಿದ್ರು. ನಾವೇ ಇದ್ದ ಅಪಾರ್ಟ್ಮೆಂಟ್ನ ಸುತ್ತಮುತ್ತಲ ಹೆಣ್ಮಕ್ಳಿಗೆ ಅಲ್ಲಿ ಕೆಲಸ ಮಾಡೋರಿಗೆ ನಾವು ಫುಡ್ ಕಿಟ್ಗಳನ್ನ ಕೊಟ್ಟಾಗ ಕೈ ಮುಕ್ಕೊಂಡು ಹೋಗೋರಲ್ಲ, ಅದು ಅದು ಅದ್ರದ್ದು ಇದೇ ಬೇರೆ ಇತ್ತು. ನಾಯಿಗಳು ರಸ್ತೆಗಳಲ್ಲಿ ಊಟ ಸಿಗದೆ ಹೆಣವಾಗ್ತಿದ್ದಾಗ ಹುಡುಕಿ ನಾಯಿಗಳಿಗೆ ಊಟ ಹಾಕಿದ್ವಿ. ನಾರಾಯಣನ ಆಶೀರ್ವಾದ ಸಿಕ್ತು ಅನ್ಸುತ್ತೆ. ಇದೇ ನಂದಿ ಹಿಲ್ಸ್ನಲ್ಲಿ ಯಾರು ನಂದಿ ಹಿಲ್ಸ್ ಟ್ರಾವೆಲರ್ಸ್ ಹೋಗೋರಿಲ್ಲ. ನಂದಿ ಹಿಲ್ಸಲ್ಲಿ ಇರೋದನ್ನ ಎಷ್ಟು ದಿನ ಕಿತ್ಕೊಂಡು ತಿನ್ನೋಕ್ಕಾಗುತ್ತೆ? ನಂದಿ ಹಿಲ್ಸ್ನಲ್ಲಿರುವ ಕೋತಿಗಳಾಗಲಿ ಮಂಗಗಳಾಗಲಿ ಅವು ಟೂರಿಸ್ಟ್ಗಳು ಬರುವ ಬಾಳೆಹಣ್ಣು, ಫುಡ್ಡು, ಬಿಸ್ಕೆಟು ತಿಂದೇ ಬದುಕ್ತಾ ಇದ್ದವು. ಅವುಗಳಿಗೆ ಇಲ್ಲಿಂದ ಗೊನೆ ಬಾಳೆಹಣ್ಣು ಹಾಕ್ಕೊಂಡು ಬಿಸ್ಕೆಟ್ ತೊಗೊಂಡು ಹೋಗಿ ಅವುಗಳಿಗೆ ಹಂಚಿ ಬಂದ್ವಿ. ಆಂಜನೇಯನ ಆಶೀರ್ವಾದ ಸಿಕ್ತು ಅನ್ಸುತ್ತೆ. ಎಲ್ಲವೂ ಅದ್ಭುತವಾಗಿ ಏನೂ ತೊಂದರೆ ಆಗ್ತಿದ್ದಂಗೆ ನಮ್ಮ ಸುತ್ತ ಇರೋರ್ನೆಲ್ಲ ಕಾಪಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟು ಅಷ್ಟು ಓಡಾಡಿದ್ವಿ. ನಮ್ಗೇನೂ ಆಗಲಿಲ್ಲ. ಅಷ್ಟು ಓಡಾಡಿದ್ವಿ. ಶವಾಗಾರಗಳಲ್ಲಿ ಕೂತ್ಕೊಂಡು ಹೆಣ ಸುಟ್ವಿ, ಹಾಸ್ಪಿಟಲ್ಗಳಿಗೆ ನುಗ್ಗಿದ್ವಿ, ಎಷ್ಟೆಲ್ಲ ಮಾಡಿದ್ರು ನಮಗೇನೂ ಆಗಲಿಲ್ಲ. ಅದೇ ಭಗವಂತ ಕೊಟ್ಟಿದ್ದು ನಮ್ಗೆ ಆಶೀರ್ವಾದ. ಸೊ ಆಯಿತು, ಮುಗೀತು. ಕೋವಿಡ್ ಎಲ್ಲ ಮುಗಿಸಿ ಮತ್ತೆ ಲೈಫಿನ ಹೊಸ ಮುಖಗಳು ಒಂದೊಂದೇ ಓಪನ್ ಆಗಿ ಸ್ಟಾರ್ಟ್ ಆಯಿತು.